ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಟೇಸ್ಟ್ ಮೇ ಬೆಸ್ಟ್ ಎವರೆಸ್ಟ್ ಒಗ್ಗರಣೆ ಡಬ್ಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಏನ್ರಿ ಮುಳ್ಳಿ ವಿಶೇಷ? ಏನಪ್ಪ ವಿಶೇಷ ಇವತ್ತು? ಗೃಹಿಣಿಯರನ್ನೆಲ್ಲ ಕರೆಸ್ತಾ ಇದ್ದೀರಾ? ಛೇ ನೋ ಸ್ವಲ್ಪ ಹೊಡೆನ್. ಮೇ ತಿಂಗಳಿನಲ್ಲಿ 2 ವಾರ ಗೃಹಿಣಿಯರಿಗೆಲ್ಲ ರೆಸ್ಟ್ ಕೊಟ್ಟಿದೀವಿ, ಅವರ ಮಕ್ಕಳನ್ನೆಲ್ಲ ಕರ್ಸ್ಕೊಂಡಿದೀವಿ, ಛೋಟಾ ಚೆಫ್ ಕಾರ್ಯಕ್ರಮ ಮಾಡ್ತಾ ಇದೀವಿ. ಅಂದ್ರೆ ಏನು? ನೋ ಗೃಹಿಣಿಯರಿಗೆಲ್ಲ ರಜಾ ಕೊಟ್ಟು ಅವರ ಮಕ್ಕಳಿಗೆ ಹೇಳ್ಕೊಟ್ಟು ಅವರ ಮಕ್ಕಳನ್ನು ಇಲ್ಲಿ ಕರ್ಸ್ಕೊಂಡು ಅವರ ಕೈ ರುಚಿನ ನೋಡಬೇಕು ಅಂತ ನಾವು ಡಿಸೈಡ್ ಮಾಡಿದ್ದೀವಿ. ಸಾಕಷ್ಟು ವಿವಿಧ ಭಾಗಗಳಿಂದ ಮಕ್ಕಳು ಬಂದಿದ್ದಾರೆ. ಏನು ಸಾರ್ ಬರೀ ನಮ್ಮ ಅಮ್ಮನೇ ಅಡುಗೆ ಮಾಡೋದಾ? ನಮಗೂ ಅಡುಗೆ ಬರುತ್ತೆ ಅಂತ ರೆಡಿಯಾಗಿ ನಿಂತಿದ್ದಾರೆ. ಅವ್ರನ್ನೆಲ್ಲ ಕರೆಸಿ ನಮ್ಮ ಇವತ್ತಿನ ಗುರುವಾರದ ವಿಶೇಷ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಛೋಟಾ ಚೆಫ್ಗಳು ತುಂಬ ಜನ ಬಂದು ನಿಂತಿದ್ದಾರೆ, ಫುಲ್ಲು ರೆಡಿಯಾಗಿ ಬಂದಿದ್ದಾರೆ. ಮಾಡೋ ಐಟಮ್ ಕೇಳಿದ್ರೆ ನೀವೇ ನಡ್ಗೋಗ್ಬಿಡ್ತೀರಾ. ಓಕೆ, ಒಬ್ಬೊಬ್ಬರನ್ನೇ ಕರೆಯೋಣ, ಯಾರ್ಯಾರು ಏನು ಮಾಡ್ತಾರೆ ನೋಡೋಣ. ಮೊದಲನೇವ್ರು ಯಾರು ಬಂದಿದ್ದಾರೆ ಅಂತ. ಸರ್ ನಮಸ್ಕಾರ ಸರ್. ನಿಧಾನ. ಓಕೆ. ಏನ್ ಸರ್ ನಿಮ್ಮ ಹೆಸರು? ಚಿರಾಗ್. ಎಲ್ಲಿಂದ ಬರ್ತಾ ಇದ್ದೀರಾ? ಯಶವಂತಪುರದಿಂದ. ಎಷ್ಟೇ ಕ್ಲಾಸ್ ಚಿರಾಗ್? 6th. ಓಕೆ. ಏನ್ ಮಾಡ್ತೀವಿ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನೀನು? ಕಾರ್ನ್ ಪನ್ನೀರ್ ಬಿರಿಯಾನಿ. ಕಾರ್ನ್ ಪನ್ನೀರ್ ಬಿರಿಯಾನಿನಾ? ಅಯ್ಯೋ, ಏನೋ 1 ಬಿರಿಯಾನಿ ಮಾಡ್ತೀರಿ, 2 ಬಿರಿಯಾನಿ ಮಾಡ್ತಿದ್ಯಲ್ಲೋ ನೀನು. ಹಿಂಗ್ ಬಿರಿಯಾನಿ ಎಲ್ಲ ಯಾರು ಹೇಳ್ಕೊಟ್ರು? ನಮ್ಮ ಅಮ್ಮ ಬಿರಿಯಾನಿ ಚೆನ್ನಾಗಿ ಮಾಡ್ತಾರಾ? ಓಕೆ, ಕಾರ್ನ್ ಪನ್ನೀರ್ ಬಿರಿಯಾನಿ ಮಾಡಕ್ಕೆ ಏನೇನು ತಂದಿದ್ಯಾ? ಕಾರ್ನ್ ಪನ್ನೀರ್ ಬಿರಿಯಾನಿ ಬೇಕಾಗುವ ಸಾಮಗ್ರಿಗಳು: ಸಿಹಿ ಜೋಳ, ಪನ್ನೀರ್, ಅಕ್ಕಿ, ಚಕ್ಕೆ, ಲವಂಗ, ಏಲಕ್ಕಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಗರಂ ಮಸಾಲ, ಮೊಸರು, ಈರುಳ್ಳಿ, ಹಸಿರು ಮೆಣಸಿನಕಾಯಿ, ಪುದೀನಾ, ತುಪ್ಪ, ಉಪ್ಪು. ಸೇರ್ಕೊಂಡಿವ ಫಸ್ಟ್ ನಿನ್ಗೆ ಕುಕ್ಕರ್ ಬೇಕಾ? ಓಕೆ, ಕುಕ್ಕರ್ ಇಟ್ಟಾಯ್ತಪ್ಪ. ಏನೇನ್ ಬೇಕಂತ ಹೇಳಪ್ಪ. ಇವಾಗ ತುಪ್ಪ. ಓಹ್, ಏನೋ ತುಪ್ಪದಲ್ಲೇ ಮಾಡ್ತೀನೋ ಬಿರಿಯಾನಿ ನೀನು? ಇವಾಗ ಇದು ಚಕ್ಕೆ ಲವಂಗ ಹಾಕೋ. ಆಮೇಲೆ ಇವಾಗ ಇದು ಏನದು? ಅದೆಷ್ಟು ಹೇಳ? 1 2 ಬೇಗ ಅದೆಷ್ಟು ಹೇಳ? ಏಲಕ್ಕಿ. ಕರೆಕ್ಟ್, ಡನ್. 2 ಏಲಕ್ಕಿ. ಆಮೇಲೆ ಇದೆಷ್ಟು ಹೇಳ? ಲವಂಗ. ಓಕೆ, ಹಾಕೋ. ಎಲ್ಲ ಗೊತ್ತಲ್ಲ ನಿನ್ಗೆ ಹೆಸರೆಲ್ಲ? ನಿಮ್ಮ ಅಮ್ಮ ಹೇಳಿದ್ರು ನಮ್ಮ ಹುಡುಗನಿಗೆ ಹೆಸರೇ ಗೊತ್ತಿಲ್ಲ ಅಂತ ಇದ್ರು. ಏನಿಲ್ಲ ಗೊತ್ತು. ಎಲ್ಲ ಗೊತ್ತಲ್ವಾ? ನಿಮ್ಮ ಅಮ್ಮನಿಗೆ ಗೊತ್ತಿಲ್ಲ ಇನ್ನ. ಓಕೆ, ನೆಕ್ಸ್ಟ್ ಇವಾಗ ಈರುಳ್ಳಿ ಹಾಕಳ. ಫುಲ್ಲು ಬ್ರೌನ್ ಆಗೋ ತನಕ ಮಾಡ್ಬೇಕಾ? ಚೆನ್ನಾಗಿಲ್ಲ ಅಂದ್ರೆ ನೀನ್ ಮನೆಗೆ ಕಳಿಸ್ತೀನಿ ಕಣ. ನಿನ್ಗೆ ಕಳಿಸ್ತೀನಿ ವಾಪಸ್ಸು. ಸಕ್ಕತ್ತಾಗಿ ಮಾಡ್ಕೊಡ್ಬೇಕು, ನಂಗೆ ಟೇಸ್ಟ್ ಆಗಿರ್ಬೇಕು. ಮೆಣಸಿನ್ಕಾಯಿ. ಓಕೆ, ಏನ್ ಹಾಕೋಬೇಕು? ಪುದೀನ. ತಗೋ. ಪುದೀನ ಹಾಕಾಯ್ತು, ಮೆಣಸಿನ್ಕಾಯಿ ಹಾಕಾಯ್ತು, ಆಮೇಲೆ ಈರುಳ್ಳಿ ಹಾಕಾಯ್ತು, ತುಪ್ಪ ಹಾಕಾಯ್ತು. ಕರೆಕ್ಟಾ? ಇನ್ನೇನ್ ಹಾಕ್ಬೇಕೀಗ? ಇವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಅಮ್ಮ ಎಷ್ಟು ಹಾಕಕ್ಕೆ ಹೇಳಿದ್ರು ಅಷ್ಟು ಹಾಕಪ್ಪ ನೀನ್. ಆಮೇಲೆ ಅಮ್ಮ ಇಷ್ಟು ಹೇಳಿದ ಹಾಕಕ್ಕೆ? ನೀವು ಅಮ್ಮ ಹೇಳ್ತಾ ಇದ್ರು ಸಖತ್ತಾಗಿ ಆಡಾರ ಹೇಳ್ತಾ ನನ್ನ ಮಗ ಅಂತ. ಇಲ್ಲ. ನೀವಮ್ಮ ತಾನೆ ಅಶ್ವಿನಿ? ಅವರ ಹೇಳಿದ್ದು. ಇಲ್ಲ, ನಾನು ಆಡಲ್ಲ. ಸಿಕ್ಕಾಬಡೆ ಸಖತ್ತಾಗಿ ಆಡ್ತಾನೆ ನನ್ನ ಮಗ, ಆಡಿಸಿ ಅವ್ನ ಕೈಲಿ ಅಂತ ಹೇಳಿದ್ರು. ಬರೇ ಸುಳ್ಳು ಅಂತಾರೆ, ನಾನೇನ್ ಆಡಲ್ಲಪ್ಪ. ಬಿಡಲ್ಲಪ್ಪ, ಆಡಿಲ್ಲ ಅಂದ್ರೆ ನೀನು ಆಡ್ಬೇಕು. ಇವಾಗ ಆಡ್ ನೀನು. ಇಲ್ಲ, ಗೊತ್ತಿಲ್ಲ. ಅವನೇನು? ನೆಕ್ಸ್ಟ್ ಹೇಳ, ಏನ್ ಹಾಕ್ಬೇಕು? ಗರಂ ಮಸಾಲ. ಸಾಕಾ? ಮೊಸರು. ಹಾಕು. ಪನ್ನೀರ್ ಹಾಕ್ಬೋಣ. ಇವಾಗ ಫ್ರೈ ಏನ್ ಮಾಡ್ಕೊಳ್ಬೇಡ ಪನ್ನೀರ್ನ, ಹಂಗೆ ಹಾಕ್ಬೋಣ. ಅಷ್ಟು ಹಾಕ್ಬೋಣ. ಏನು ಚಿರಾಗ್, ಚೆನ್ನಾಗಿಲ್ಲ ಅಂದ್ರೆ ನಿಮ್ ಮನೆಗೆ ವಾಪಸ್ ತೊಗೊಳ್ಬೇಕಣ ನೀನು. ಇವಾಗ ಹೇಳ್ಬಿಡಿ ಕಣ. ಹಾಕ. ಇವಾಗ 2 ಕಪ್ ನೀರು. ಅಲ್ಲ, ಇದು ಅಕ್ಕಿನ ಫಸ್ಟ್ ನೀರ್ ಹಾಕಿ ಅಕ್ಕಿ ಹಾಕ್ತಿಯಾ? ಅಕ್ಕಿ ಫಸ್ಟ್ ಅಕ್ಕಿ ಹಾಕ್ಬಿಡ್ತೀಯಾ? ಹಾಕ್ಬಿಡು. ಓಕೆ, ಎಷ್ಟು ಕಪ್ ನೀರ್ ಬೇಕೋ? 2 ಕಪ್ ನೀರು. ಅದನ್ನ ಇಟ್ಕೋ, ಅದೇ ಹೇಳ್ತೆ. ಇಲ್ಲಿ ಇಟ್ಕೋ, ಇದ್ರ ಮೇಲೆ ಇಟ್ಕೋ, ಒಳಗಿಟ್ಕೋ. 2 ಕಪ್ ನೀರು. ಇನ್ನೊಂದು ಕಪ್. ಇವಾಗ ಉಪ್ಪು ಹಾಕ್ಬೇಕು. ಕಾನು ಮತ್ತೆ ಪನ್ನೀರ್ ಹಾಕಿ ಬಿರಿಯಾನಿ ನೋಡ್ತಾ ಇದ್ದಿದೆ ಫಸ್ಟ್ ಕಣ ನಾನು. ಹಾಕೋ ಉಪ್ಪುನ. ಅಯ್ಯೋ, ಆ ಸ್ಪೂನ್ ತಗೊಳ. ತಗೊಳ, ಅದನ್ನ 1 ಸ್ಪೂನ್ ಹಾಕೋ, ಪರವಾಗಿಲ್ಲ. ಆಮೇಲೆ ಉಪ್ಪು ಜಾಸ್ತಿ ಆಗ್ಬೋದು. ಉಪ್ಪು ಜಾಸ್ತಿ ನಿಮ್ಮ ಅಮ್ಮ ತಿಂತಾರ ಬಿಡ.
ಇನ್ನೊಂದ್ ಸ್ವಲ್ಪ ಹಾಕೋ. ಉಪ್ಪು ಪಾದ್ರೆ ನನ್ಗೆ ಗೊತ್ತಿಲ್ಲ ಕಣ. ನೀವೇ ತಾನೇ ಹಾಕಂದ್ರೆ ನಾನು ಗೊತ್ತಿಲ್ಲಪ್ಪ. ಕೂಗ್ಸ್ಬೇಕು. ಕೂಗ್ಸ್ಬೋಣ? ಹಾ ನಾವೇ ಕೂಗ್ಬೋಣ? ಅದೇ ಕೂಗುತ್ತಾ? ಅದೇ ಕೂಗುತ್ತೆ. ನಾವು ಕೂಗಿಸ್ಬೇಕು. ಕೂಗಿಸ್ಬಿಟ್ರೆ ಕೆಲಸ ಆಯ್ತಾ? ಬೆವ್ರು ಬಂದ್ಬಿಡ್ತಲ್ಲ ನಿನ್ಗೆ. ನೋಡಿದ್ಯಾ ಅಡಿಗೆ ಮಾಡೋದು ಎಷ್ಟು ಕಷ್ಟ ಅಂತ? ಅಮ್ಮ ಎಷ್ಟು ಕಷ್ಟಪಟ್ಟು ಅಡಿಗೆ ಮಾಡ್ತಾರೆ ನೋಡಿದ್ಯಾ? ಸ್ವಲ್ಪ ಕುದಿ ಬರಲಿ ಆಮೇಲೆ ಮುಚ್ಚೋಣ. ಸ್ಕೂಲಲ್ಲಿ ಏನ್ ಮಾಡ್ತೀಯಾ ನೀನು? ಹಾಡು ಹೇಳ್ತೀಯಾ, ಡ್ಯಾನ್ಸ್ ಮಾಡ್ತೀಯಾ, ಏನ್ ಮಾಡ್ತೀಯಾ? ಆಡೋದು ಆಡ್ತೀಯಾ? ಅಲ್ಲ ಅಂದ್ರೆ ಕ್ರಿಕೆಟ್ ಆಡೋದು. ಆಟ ಆಡೋದಾ? ಕ್ರಿಕೆಟ್ ಆಡ್ತೀಯಾ? ಯಾರು ಕ್ರಿಕೆಟ್ ಅಲ್ಲಿ ಯಾರು ಇಷ್ಟ ನಿಂಗೆ? ಕ್ರಿಕೆಟ್ ಅಲ್ಲ, ಟೀಮಲ್ಲಿ IPL ಬರುತ್ತೆ ಗೊತ್ತಾ? ಯಾರ್ದಾರ ಹೇಳಿ, ಯಾರು ಪ್ಲೇಯರ್ ಕಂಡ್ರೆ ಇಷ್ಟ ನಿನ್ಗೆ ಇಂಡಿಯಾದಲ್ಲಿ? ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿ ಕಂಡ್ರೆ ಇಷ್ಟನಾ? ವೆರಿ ಗುಡ್. ಎಷ್ಟು ನಿಮಿಷಕ್ಕೆ ಬರುತ್ತೋ ವಿಷಲು? ಹೇವಿ ಒಂದು 10 ನಿಮಿಷ. 10 ನಿಮಿಷ ಬೇಕಾಗುತ್ತಾ? 2 minutes ಅಲ್ಲಿ ಬರುತ್ತೆ ನೋಡು. ಓಕೆ ಚಿರಾಗ್ ತೆಗೆದು ನೋಡೋಣ. ಏನು ಹಾ ತೆಗೆದು ನೋಡೋಣ. ಹಾ ಪನ್ನೀರ್ಲ ಮುಚ್ಚೋಬಿಟ್ಟಿದ್ಯಲ್ಲೋ. ತಿನ್ಬೇಕಾದ್ರೆ ಸಿಗುತ್ತಾ? ಗ್ಯಾರಂಟಿನಾ? ಹಾ ಓಕೆ. ಚೆನ್ನಾಗಿ ಬಂದಿದೆ ಕಣ ಬಿರಿಯಾನಿ. ಮಾತಾಡಂಗಿಲ್ಲ, ಉಪ್ಪು ಮಾತ್ರ ಇರಲ್ಲ ಕಣ ಇದ್ರೊಳಗಡೆ. ಇರುತ್ತೆ ಗ್ಯಾರಂಟಿನಾ? ಹಾಕಣ? ಹಾ ಸೂಪರ್ ಆದ ಕಾರ್ನ್ ರೆಡಿ ಟು ಈಟ್. ಸೂಪರ್ ಆದ ಕಾರ್ನ್ ಪನ್ನೀರ್ ಬಿರಿಯಾನಿ ರೆಡಿ ಟು ಈಟ್. ಚಿರಾಗ್ ಅವರು ಅದ್ಭುತವಾಗಿರುವಂತ ಕಾರ್ನ್ ಮತ್ತು ಪನ್ನೀರನ್ನ ಹಾಕಿ ಮಾಡಿರುವಂತ ಬಿರಿಯಾನಿನ ಮಾಡಿ ಕೊಟ್ಟಿದ್ದಾರೆ. ಪಲಾವು ಬಿರಿಯಾನಿ ಏನ್ ಬೇಕಾದ್ರೆ ಅನ್ಕೊಳ್ಳಿ, ತುಂಬಾ ಸಖತ್ತಾಗಿ ಮಾಡಿದ್ದಾರೆ. ಯಾವ ರೀತಿ ಮಾಡೋದು ಇನ್ನೊಂದ್ಸರಿ ತೋರಿಸ್ತೀವಿ, ನೋಡ್ಕೊಳ್ಳಿ. ಕಾರ್ನ್ ಪನ್ನೀರ್ ಬಿರಿಯಾನಿ ಮಾಡುವ ವಿಧಾನ: ಒಂದು ಕುಕ್ಕರ್ಗೆ ತುಪ್ಪ ಹಾಕಿ ಅದು ಕಾದ ಮೇಲೆ ಚಕ್ಕೆ, ಲವಂಗ, ಏಲಕ್ಕಿ, ಈರುಳ್ಳಿ ಹಾಕಿ ಫ್ರೈ ಮಾಡಿ. ನಂತರ ಹಸಿರು ಮೆಣಸಿನಕಾಯಿ, ಪುದೀನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಗರಂ ಮಸಾಲ, ಮೊಸರು, ಪನ್ನೀರ್, ಸಿಹಿ ಜೋಳ, ಅಕ್ಕಿ, ನೀರು, ಉಪ್ಪು ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕಾರ್ನ್ ಪನ್ನೀರ್ ಬಿರಿಯಾನಿ ರೆಡಿ ಟು ಈಟ್. ಚೆನ್ನಾಗಿಲ್ಲ ಅಂದ್ರೆ ಏನ್ ಮಾಡೋದು? ನೀವೇ ತಿನ್ನಿ. ಇವ್ ನೋಡಿ ಸರ್ ಹಿಂಗಂತಾನೆ, ಚೆನ್ನಾಗಿಲ್ಲ ಅಂದ್ರೆ ನೀವೇ ತಿನ್ಕೊಳ್ಳಿ ಅಂತ ತಾನೆ. ಓಕೆ, ಚೆನ್ನಾಗಿರ್ತಾ ಚೆನ್ನಾಗಿರಲ್ವಾ? ಚೆನ್ನಾಗಿರುತ್ತೆ. ಎರಡಲ್ಲಿ ಒಂದು ಮುಟ್ಟೆ ಆಗ್ಬೇಕು. ಚೆನ್ನಾಗಿರಲ್ಲ ಬಿಡ. ಚೆನ್ನಾಗಿರುತ್ತೆ. ಇದು ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದ್ದೆ ನಾನು. ಚೆನ್ನಾಗಿ ಗ್ಯಾರಂಟಿ ಚೆನ್ನಾಗಿರುತ್ತಾ? ಓಕೆ, ಚಿರಾಗ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಪನ್ನೀರ್ ಮತ್ತು ಕಾರ್ನ್ ಹಾಕಿ ಒಳ್ಳೆ ಬಿರಿಯಾನಿನ ಮಾಡಿಕೊಟ್ಟಿದ್ದಾರೆ. ತಿನ್ ನೋಡೇಬೋಣ. ತಿನ್ ನೋಡಿ. ದಂಡ ತಗದಿದೆ. ಥ್ಯಾಂಕ್ಸ್. ಇವತ್ತಿನ ಕಾರ್ಯಕ್ರಮದಲ್ಲಿ ಚಿರಾಗ್ ಅವರು ಬಂದು ಅದ್ಭುತವಾಗಿರುವಂತ ಕಾರ್ನ್ ಮತ್ತು ಪನ್ನೀರಿನ ಬಿರಿಯಾನಿನ ಮಾಡಿಕೊಟ್ಟಿದ್ದಾರೆ. ಇವ್ರಿಗೆ ಗೃಹ ವೈಭವ್ ಯುವರ್ ಫ್ಯಾಮಿಲಿ ಶಾಪ್ ಇವರು ಬಹುಮಾನ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು. ಖುಷಿನಾ? ಥ್ಯಾಂಕ್ಸ್ ಹೇಳಲ್ಲ. ಥ್ಯಾಂಕ್ಸ್. ಬಾಯ್ ಬಾಯ್. ಎಷ್ಟೋ ಜನಕ್ಕೆ ಮದುವೆ ಆಗಿ 8 ವರ್ಷ ಆಗಿರೋ ಬಿರಿಯಾನಿ ಮಾಡಕ್ ಬರಲ್ಲ, 10 ವರ್ಷ ಆಗಿರೋ ಬಿರಿಯಾನಿ ಮಾಡಕ್ ಬರಲ್ಲ. ನಮ್ಗೇನೋ ಅಂತದ್ ಬರಕಿಲ್ಲಪ್ಪ ಅಂತಾರೆ. ನಮ್ಮ ಹುಡುಗ ಚಿರಾಗು ಈಗ 3rd ಇಂದ 4th ಸ್ಟ್ಯಾಂಡರ್ಡ್ ಹೋಗಿದ್ದಾನೆ. ತುಂಬಾ ಸಖತ್ತಾಗಿರುವಂತ ಬಿರಿಯಾನಿ ಮಾಡಿ ಕೊಟ್ಟಿದ್ದಾನೆ. ತುಂಬಾ ಸಖತ್ತಾಗಿದೆ. ವೆರಿ ಸಿಂಪಲ್. ಮಕ್ಳಿಗೆ ಗೊತ್ತಾಗ್ಬಿಟ್ಟಿದೆ ಇವಾಗ ಬಿರಿಯಾನಿ ಮಾಡೋದು ಎಷ್ಟು ಈಸಿ ಅಂತ. 15 ನಿಮಿಷಕ್ಕೆ ಬಿರಿಯಾನಿ ಮಾಡಿಕೊಟ್ಟಿದ್ದಾನೆ. ತುಂಬಾ ಚೆನ್ನಾಗಿದೆ. ಟ್ರೈ ಮಾಡಿ. ಅಡುಗೆ ಎಲ್ಲ ಒಂಥರ ಖುಷಿಯಾಗಿ ಮಾಡಬೇಕು, ಇಷ್ಟಪಟ್ಟು ಮಾಡಬೇಕು. ಇಷ್ಟಪಟ್ಟು ಮಾಡಿದ್ರೆ ಎಲ್ಲ ಚೆನ್ನಾಗಿರುತ್ತೆ. ದಯವಿಟ್ಟು ಕಷ್ಟಪಟ್ಟು ಮಾಡಬೇಡಿ, ಕಷ್ಟಪಟ್ಟು ತಿನ್ಬೇಡಿ. ಇಷ್ಟಪಟ್ಟು ಮಾಡಿ, ಇಷ್ಟಪಡ್ತೀನಿ. ಫಸ್ಟು ನೋಡ್ಕೊಳ್ಳಿ, ಬರ್ಕೊಳ್ಳಿ, ರುಚಿಯಾಗಿ ಮನೇಲಿ ಮಾಡ್ಕೊಂಡು ತಿನ್ಕೊಳ್ಳಿ. ನಾವು ತಿನ್ನೋ ತನಕ ನೀವು ತಗೊಳ್ಳಿ ಒಂದು ಸ್ಮಾಲ್ ಬ್ರೇಕ್. ನಾವು ಬರೀ ಕಟ್ಲೆಟ್ ಮಾಡ್ಬೋದು. ಇದಕ್ಕೆ ಸ್ಪ್ರೌಟ್ಸ್ ಯಾಕೆ ಹಾಕಿದೀವಿ ಅಂದ್ರೆ ಈ ಸ್ಪ್ರೌಟ್ಸ್ ನಮಗೆ ನಾವು ಸ್ಟ್ರಾಂಗ್ ಆಗ್ತೀವಿ ಇದನ್ನ ತಿಂದ್ರೆ. ಮತ್ತೆ ನಾವ್ ಇವಾಗೆಲ್ಲ ಆಟ ಆಡ್ತೀವಲ್ಲ, ಸೊ ಅದರಿಂದನೂ ನಾವು ಸ್ಟ್ರಾಂಗ್ ಆಗ್ತೀವಿ. ಹೌದಾ? ಎಲ್ಲ ಮಾಸ್ಟರ್ ಚೆಫ್ಗಳೇ ನಮ್ಮ ಹತ್ರ ಇದ್ದಾರೆ. ಸಿಕ್ಕಾಪಟ್ಟೆ ಸಖತ್ತಾಗಿದೆ ಚೋಟಾ ಚೆಫ್ಗಳು. ಏನ್ ಸಖತ್ ಅಡಿಗೆ ಮಾಡ್ತಾ ಇದಾರೆ ಗೊತ್ತೇನ್ರಿ? ನಾನು ನೋಡ್ತಾನೆ ಇದೀನಿ. ಸಿಕ್ಕಾಪಟ್ಟೆ ಸಖತ್ ಅಡಿಗೆ ಮಾಡ್ತಾ ಇದಾರೆ ಮಕ್ಕಳನ್ನು. ಓಕೆ, ನೋಡೋಣ ಮುಂದಿನ ಮಗು ಯಾರು, ಎಲ್ಲಿಂದ ಏನ್ ಮಾಡ್ತಾ ಇದೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅಂತ. ಮುಂದಿನ ಮಗು ಯಾರಪ್ಪ ಅಂದ್ರೆ, ಏನ್ ನಿನ್ ಹೆಸರು? ಹಾಯ್ ಅಂಕಲ್, ಶ್ರದ್ಧಾ. ಹಾಯ್ ಶ್ರದ್ಧಾ, ಎಲ್ಲಿಂದ ಬರ್ತಾ ಇದೀಯಾ? ಸಾಕರ್ ನಗರಿಂದ. ಓಕೆ ಓಕೆ, ಎಷ್ಟನೇ ಕ್ಲಾಸ್ ನೀನು? 3rd ಪಾಸ್ 4th. ಯಾವ ಸ್ಕೂಲಿಗೆ ಹೋಗ್ತೀಯಾ? ವಿವೇಕಾನಂದ ಸ್ಕೂಲ್. ವಿವೇಕಾನಂದ ಸ್ಕೂಲಿಗೆ ಹೋಗ್ತಾ ಇದೀಯಾ? ಏನ್ ಮಾಡ್ತಿದ್ಯಾ ಇವತ್ತು ನೀನು? ಸ್ಪ್ರೌಟ್ಸ್ ಕಟ್ಲೆಟ್. ಸ್ಪ್ರೌಟ್ಸ್ ಕಟ್ಲೆಟ್ ಮಾಡಕ್ಕೆ ಏನೇನ್ ತಂದಿದ್ಯಾ ನೀನು? ಸ್ಪ್ರೌಟ್ಸ್ ಕಟ್ಲೆಟ್ ಬೇಕಾಗುವ ಸಾಮಗ್ರಿಗಳು: ಮೊಳಕೆ ಕಾಳುಗಳು,
ಆಲೂಗೆಡ್ಡೆ, ಈರುಳ್ಳಿ, ಪನ್ನೀರ್, ಕೊತ್ತಂಬರಿ ಸೊಪ್ಪು, ಚಾಟ್ ಮಸಾಲ, ಜೀರಿಗೆ ಪುಡಿ, ಗರಂ ಮಸಾಲ, ಹಸಿರು ಮೆಣಸಿನಕಾಯಿ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕಾರ್ನ್ಫ್ಲೋರ್, ಉಪ್ಪು, ಬೆಣ್ಣೆ. ಓಕೆ, ಇಷ್ಟೊಂದೆಲ್ಲ ತಂದಿದ್ಯಾ. ಏನ್ ಕುಡ್ಲಿ ಮಾಡಕ್ತೀನಿ ಇವಾಗ? ಇವಾಗ ಮಿಕ್ಸಿಂಗ್ ಬೌಲ್ ಕೊಡ್ಬೇಕು. ಮಿಕ್ಸಿಂಗ್ ಬೌಲ್ ಬೇಕಾ? ತಗೋ, ಫಟಾಫಟ ಮಾಡ್ತಾ ಇರ್ಬೇಕು. ಸ್ವಲ್ಪ ಬಾಯ್ಲ್ ಮಾಡೋ ಸ್ಪ್ರೌಟ್ಸ್ ಹಾಕೋಬೇಕು. ಎಷ್ಟು ಹಾಕ್ಲಿ? ಫುಲ್ ಹಾಕ್ಬಿಡ್ಲಾ? ಇಷ್ಟುವೇ? ಓಹೋ, ನೀನ್ ಒತ್ತಿದ್ರೆ ಹೋಗೋದೇ ಇಲ್ಲ, ನಿನ್ ಕೈಲಿ ಶಕ್ತಿನೇ ಇಲ್ಲ. ಇನ್ನ ಜೋರಾಗಿ ಗ್ಲಾಸ್ ಹೊಡೆದವ್ರು ಪರವಾಗಿಲ್ಲ, ಒತ್ತು ನೋಡ. ಓಕೆ, ಏನ್ ಮಾಡ್ತೀವಿ ಇದನ್ನ? ಇದಕ್ಕೆ ಸ್ವಲ್ಪ ಆನಿಯನ್ ಹಾಕ್ಬೇಕು. ಆಮೇಲೆ ಇವಾಗ ಪನ್ನೀರ್ ಪುರಿ, ಆಮೇಲೆ ಕೊತ್ತಂಬರಿ ಹಾಕು. ಆಮೇಲೆ ಇವಾಗ ಸ್ವಲ್ಪ ಚಾಟ್ ಮಸಾಲ, ಇವಾಗ ಇದು ಜೀರಾ ಪೌಡರ್, ಆಯ್ತು. ಇದು ಗರಂ ಮಸಾಲ. ಓಕೆ, ಇವಾಗ ಇದು ಕಾರ್ನ್ಫ್ಲೋರ್ ಹಾಕ್ಬೇಕು. ಇದಕ್ಕೇನೆ ಕಾರ್ನ್ಫ್ಲೋರ್ ಹಾಕ್ತೀಯಾ? ಇಲ್ಲ, ಫಸ್ಟ್ ಗ್ರೀನ್ ಚಿಲ್ಲಿ ಪೇಸ್ಟ್ ಹಾಕೋ, ಮಜಾ ಹೊಡಿ. ಅಷ್ಟುನು ಮೋಗಿದ್ ಕಥೆ ಇವತ್ತು. ಜಿಂಜರ್ ಗಾರ್ಲಿಕ್ ಪೇಸ್ಟ್. ಆಮೇಲೆ ನೀನ್ ಹಾಕೋಣ. ಇವಾಗ ಸಾಲ್ಟ್ ಎಷ್ಟು ಬೇಕಾದ್ರೆ ಹಾಕೋ, ಮಜಾ ಹೊಡ್ಕೊಂಡು. ಎಲ್ಲ ಚೆನ್ನಾಗಿ ಸ್ಮ್ಯಾಶರಲ್ಲಿ ಹಾಕಿ ತಿರ್ಗ್ಸಾಕೋಣ. ಅಂಕಲ್, ನೀವಿಲ್ಲ ಬರೋ ಆಂಟಿಗೆಲ್ಲ ಕೇಳ್ತಿರ್ತೀರಲ್ಲ, ನೀವೇನ್ ಸ್ಪೆಷಲ್ ಮಾಡ್ತೀರಾ ಅಂತ. ನೀವೇನ್ ಸ್ಪೆಷಲ್ ಮಾಡ್ತೀರಾ? ತಿಂತೀನಿ ನಾನು, ಎಲ್ಲಿ ಮಾಡಕ್ ಬರುತ್ತೆ ನನಗೆ? ಅದಕ್ಕೆ ತಾನೇ ನಿಮಗೆ ಮಾಡ್ಕೊಡ್ತಿರೋದು. ಮಾಡಕ್ ಬರಲ್ಲ ಅಂತ ನೀವೆಲ್ಲ ಮಾಡ್ಕೊಡ್ತಾ ನಾನು ತಿಂತಾ ಇದ್ದೀನಿ. ವೆರಿ ಸಿಂಪಲ್. ಏನದು ಅಷ್ಟು ಹಾಕಿದ್ಯಾ? ಕಾರ್ನ್ಫ್ಲೋರ್. ಅಷ್ಟು ಬೇಕಂತ ಅಮ್ಮ ಹೇಳಿದಾರಾ? ಹಾಕೊಂಡ್ರೆ ಆಮೇಲೆ ಇವಾಗ ಇದನ್ನೆಲ್ಲ ಸೇರಿಸಿ ಉಂಡೆ ಮಾಡ್ಬೇಕು. ನೆಕ್ಸ್ಟ್ ಈ ಒಲೆ ಹಚ್ಕೋಬೇಕಾ? ಹಾ, ನಾನು ಇದು ತವಾ ಬಿಸಿ ಮಾಡ್ಬಿಡಿ. ಬಿಸಿ ಮಾಡ್ಬಿಡ್ಲ? ನಾನೇನೆ ಮಾಡಿದ್ಯಾ? ಲೈಟಾಗಿ ಸ್ವಲ್ಪ ಪ್ರೆಸ್ ಮಾಡ್ಬೇಕು. ಓಕೆ, ಇದಕ್ಕೆ ಬೆಣ್ಣೆ ಸವರ್ಬಿಡಿ. ನಾನೇ ಸೋರ್ಬಿಡ್ಲ ಬೆಣ್ಣೆನು? ಅಯ್ಯೋ, ಸಾಕು. ನಾವು ಸ್ವಲ್ಪ ಜಾಸ್ತಿ. ಓಕೆ ಹಾಕು. ಓಕೆ, ಬ್ರೆಡ್ ಕ್ರಮ್ಸ್, 1 ಬ್ರೆಡ್ ಕ್ರಮ್ಸ್, ತಿರ್ಗಾ ಉಲ್ಟಾ. ಎಸ್, ಅಷ್ಟೇ ಹಾಕೋ. ಗೋಡಂಬಿ ಬೇರೆ ಇರ್ತೀಯಾ? ಅಯ್ಯಯ್ಯೋ, ಗೋಡಂಬಿನೂ ಹಾಕಿಲ್ವ ನಂಗೆ ನೀನು? ಬ್ರೆಡ್ ಕ್ರಮ್ಸ್ ಎಲ್ಲ ಅದಿದ್ಯಾ? ಎಸ್, ಇನ್ನೊಂದು ಮಾಡಿ ಚೆನ್ನಾಗಿ ಸಾಕು. ಇಷ್ಟೇನಾ? ಇದಕ್ಕೇನ ಇನ್ನೇನು ಮಾಡ್ತೀಯಾ? ಸಾಸ್ ಹಾಕ್ಬೇಕು. ಸಾಸ್ ಹಾಕ್ಬೇಕಾ? ಆಯ್ತಾ? ಮತ್ತೆ ನಮ್ಮ ಅಮ್ಮಗೆ ಈ ರೆಸಿಪಿ ತುಂಬಾ ಇಷ್ಟ. ನಮ್ಮ ಅಮ್ಮ ಯಾವಾಗ್ಲೂ ಮಾಡ್ಕೊಡ್ತಾ ಇರ್ತಾರೆ. ನಿನ್ಗ? ನಮ್ಮ ಮಾಮ ರುದ್ರೇಶ್ ಮಾಮನಿಗೆ ಇಷ್ಟನಾ? ಓಕೆ, ವೆರಿ ಗುಡ್. ನಾವು ಬರೀ ಕಟ್ಲೆಟ್ ಮಾಡ್ಬೋದು. ಇದಕ್ಕೆ ಸ್ಪ್ರೌಟ್ಸ್ ಯಾಕೆ ಹಾಕಿದೀವಿ ಅಂದ್ರೆ, ಈ ಸ್ಪ್ರೌಟ್ಸ್ ನಮಗೆ ನಾವು ಸ್ಟ್ರಾಂಗ್ ಆಗ್ತೀವಿ ಇದನ್ನ ತಿಂದ್ರೆ. ಮತ್ತೆ ನಾವ್ ಇವಾಗೆಲ್ಲ ಆಟ ಆಡ್ತೀವಲ್ಲ, ಸೊ ಅದರಿಂದನೂ ನಾವು ಸ್ಟ್ರಾಂಗ್ ಆಗ್ತೀವಿ. ಹೌದಾ? ಓಕೆ ಚಿನ್ನ, ಓಕೆ. ಸ್ಪ್ರೌಟ್ಸ್ ಕಟ್ಲೆಟ್ ರೆಡಿ ಆಗಿದೆ. ಓಹೋ, ಮೊಳಕೆ ಕಾಳು ಬಂದಿರತಕ್ಕಂಥ, ಕಾಳಿಂದ ಮಾಡಿರ್ತಕ್ಕಂಥ ಕಟ್ಲೆಟು ತುಂಬಾ ಚೆನ್ನಾಗಿ ಮಾಡಿದ್ಲು ನಮ್ಮ ಶ್ರದ್ಧಾ. ಅವ್ರ ಅಮ್ಮ ಫುಲ್ಲು ಟ್ರೈನಿಂಗ್, ಅವ್ರ ಅಮ್ಮ, ಅವ್ರ ಅಜ್ಜಿ, ಅವ್ರ ತಾತ ಎಲ್ಲಾರು ಟ್ರೈನಿಂಗ್ ಅವ್ರ ಮನೇಲಿ. ಓಕೆ, ತುಂಬಾ ಚೆನ್ನಾಗಿ ಮಾಡಿದಾಳೆ. ಇದನ್ನ ಯಾವ ರೀತಿ ಮಾಡೋದು ಇನ್ನೊಂದ್ಸರಿ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಸ್ಪ್ರೌಟ್ಸ್ ಕಟ್ಲೆಟ್ ಮಾಡುವ ವಿಧಾನ: ಒಂದು ಬೌಲ್ಗೆ ಬೇಯಿಸಿದ ಆಲೂಗೆಡ್ಡೆ, ಬೇಯಿಸಿದ ಮೊಳಕೆ ಕಾಳುಗಳನ್ನು ಹಾಕಿ ಮ್ಯಾಶ್ ಮಾಡಿ. ನಂತರ ಈರುಳ್ಳಿ, ಪನ್ನೀರ್ ತುರಿ, ಕೊತ್ತಂಬರಿ ಸೊಪ್ಪು, ಚಾಟ್ ಮಸಾಲ, ಜೀರಿಗೆ ಪುಡಿ, ಗರಂ ಮಸಾಲ, ಹಸಿರು ಮೆಣಸಿನಕಾಯಿ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಉಪ್ಪು, ಕಾರ್ನ್ಫ್ಲೋರ್ ಹಾಕಿ ಚೆನ್ನಾಗಿ ಕಲಸಿ. ಇದನ್ನು ಕಟ್ಲೆಟ್ ರೀತಿ ಮಾಡಿಕೊಂಡು
ಪ್ಯಾನ್ಗೆ ಬೆಣ್ಣೆ ಹಾಕಿ ಫ್ರೈ ಮಾಡಿದರೆ ಆರೋಗ್ಯಕರವಾದ ಸ್ಪ್ರೌಟ್ಸ್ ಕಟ್ಲೆಟ್ ರೆಡಿ ಟು ಟೇಸ್ಟ್. ಓಕೆ ಶ್ರದ್ಧಾ, ಟೇಸ್ಟ್ ಮಾಡ್ಲಾ? ಗ್ಯಾರಂಟಿ ಚೆನ್ನಾಗಿದ್ಯಾ? ಚೆನ್ನಾಗಿಲ್ಲ ಅಂದ್ರೆ ಏನ್ ಮಾಡೋದು? ನನಗೆ ಕೊಡ್ತೀನಿ. ನೀನೇ ತಿನ್ಕೊಳ್ತೀನಿ ಇಷ್ಟೂ? ನೀವು ಅಂತೀನಿ ನನಗೆ ಕೊಡಿ. ಚೆನ್ನಾಗಿಲ್ಲ ನಾನು ತಿನ್ನಲ್ಲ. ಸರಿ, ಗ್ಯಾರಂಟಿ ಚೆನ್ನಾಗಿರುತ್ತಾ? ಚೆನ್ನಾಗಿರುತ್ತೆ. ಓಕೆ, ಚೆನ್ನಾಗಿದ್ರೆ ಸ್ವೀಟ್ ತಗೊಳ್ತೀನಿ, ಇಲ್ಲಾಂದ್ರೆ ವಾಪಸ್ ನಿಮ್ಮ ಅಜ್ಜಿಗೆ ನಿಮ್ಮ ತಾತನಿಗೆ ಸ್ವೀಟ್ ವಾಪಸ್ ಕೊಡ್ಬೇಕು. ಓಕೆ, ಇದನ್ನ ತಿಂದು ನೋಡ್ತೀನಿ. ನಿಮ್ಮ ಅಮ್ಮ ಹೇಳ್ತಾರೆ ಏನೋ ಹಾಡು ಹೇಳ್ತೀಯ ಸಕ್ಕತ್ತಾಗಿ ನೀನು ಅಂತ. ಸಂಗೀತ ಕಲಿತಾ ಇದೀಯಾ? ಕರ್ನಾಟಕ ಮ್ಯೂಸಿಕ್ ಹೋಗ್ತಾ ಇದೀನಿ. ಒಪ್ಪ, ಹೇಳು ನೋಡ ಒಂದು. ಯಾರೇ ರಂಗನ ಯಾರೇ ಕೃಷ್ಣನ ಯಾರೇ ರಂಗನ ಕರೆಯ ಬಂದವರು ಕಲಿರಾಜ ವರದನ ಪರಮ ಪುರುಷನ ಪುರಂದರ ವಿಠಲನ ಕರೆಯ ಬಂದವರು ಯಾರೇ ರಂಗನ ಯಾರೇ ಕೃಷ್ಣನ ಯಾರೇ ರಂಗನ ಕರೆಯ ಬಂದವರು. ಗುಡ್, ಸಕ್ಕತ್ತಾಗಿ ಹೇಳಿದ್ಯಾ, ಬಹಳ ಖುಷಿ ಆಯ್ತು. ಓಕೆ, ಟೇಸ್ಟ್ ಮಾಡ್ಬಿಡ್ಲಾ? ಗುಡ್ 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 ಗುಡ್, ಸಕ್ಕತ್ತಾಗಿ ಬಂದಿದೆ. ಆ ಬೆಣ್ಣೆಲಿ ಹಾಕಿದೀವಲ್ಲ, ಸಕ್ಕತ್ತಾಗಿ ಬಂದಿದೆ. ಕೊಡು, ಸ್ವೀಟ್ ಕೊಡು. ನಿಮ್ಮ ಅಜ್ಜಿ ಕೊಟ್ಟಿದ್ದಾ? ಅಜ್ಜಿ ತಾತ ಕಳ್ಸಿಕೊಟ್ಟಿದ್ದಾ? ಥ್ಯಾಂಕ್ ಯು. ನಿಮ್ಮ ಅಜ್ಜಿ ತಾತ ಇಬ್ಬರಿಗೆ ಬಿಡು. ಥ್ಯಾಂಕ್ ಯು ಸರ್. ನೀನು ಸ್ವೀಟ್ ಕೊಟ್ಟೆ. ನಮ್ಮ ಗೃಹ ವೈಭವ ಯುವರ್ ಫ್ಯಾಮಿಲಿ ಶಾಪ್ನವರು ನಿನಗೆ ಒಂದು ಒಳ್ಳೆ ಪ್ರೈಸ್ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ವೆಲ್ಕಮ್. ಶ್ರದ್ಧಾ ಅವರ ಅಮ್ಮ ತುಂಬಾ ಸಕ್ಕತ್ತಾಗಿ ಹೇಳ್ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಬಂದಿದೆ ಕಟ್ಲೆಟು, ಅದ್ಭುತವಾಗಿದೆ, ತಿನ್ಬೋದು. ಮಕ್ಕಳು ಮಾಡಿದ್ದು ಅಂತ ಏನು ಅಸಡ್ಡೆ ತೋರಿಸೋ ಅವಶ್ಯಕತೆ ಏನಿಲ್ಲ. ಮಕ್ಕಳಿಗೆ ಅವ್ರ ಅಮ್ಮದಿರು ಅವ್ರ ಅಜ್ಜಿದಿರೆಲ್ಲ ಹೇಳ್ಕೊಟ್ಟಿರ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳು ಮಾಡ್ತಾ ಇರ್ತಾರೆ, ಏನ್ ನೋಡ್ಕೊಳ್ಳೋದು ಬೇಕೆಲ್ಲ ಬಿಡ್ರಿ, ಅದೇ ತೋರಿಸ್ತಾರೆ ಅಂತ ಅನ್ಕೋಬೇಕು ಅವಶ್ಯಕತೆನೇ ಇಲ್ಲ. ಖಂಡಿತವಾಗ್ಲೂ ಹೇಳ್ತಾ ಇದೀನಿ. ಕೆಲವು ಸರಿ ಏನಾಗುತ್ತೆ ಅಂದ್ರೆ ದೊಡ್ಡವ್ರು ಮಾಡಿದಕ್ಕಿಂತ ರುಚಿಯಾಗಿ ಮಕ್ಕಳು ಮಾಡಿದ್ ಬಂದ್ಬಿಟ್ಟಿರುತ್ತೆ. ಇದು ಅಷ್ಟೊಂದು ರುಚಿಯಾಗಿದೆ, ತಿನ್ನೋದ್ರೆ ಗೊತ್ತಾಗುತ್ತೆ. ಏನ್ರಿ ಮುರಳಿ, ಏನ್ ವಿಶೇಷ? ಯಾರಿಗೆ ಕರ್ಸ್ತಾ ಇದೀರಾ ಮತ್ತೆ? ಇವತ್ತು ಹೇಳ್ದಲ್ರಿ, ಇವತ್ತು ಎಲ್ಲಾ ಮಕ್ಕಳೇ ಛೋಟಾ ಚೆಫ್ಗಳೇ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ. ನೋಡೋಣ ಇವತ್ತು ಛೋಟಾ ಚೆಫ್ ಅಲ್ಲಿ ಯಾರು ಬಂದಿದ್ದಾರೆ, ಏನು ಅಡಿಗೆ ಮಾಡ್ತಾ ಇದಾರೆ, ಯಾವ ರುಚಿನ ನಿಮ್ಗೆ ತೋರಿಸ್ಕೊಡ್ತಾ ಇದಾರೆ. ನಮಸ್ಕಾರ ಸರ್. ನಮಸ್ಕಾರ. ಏನ್ ನಿಮ್ಮ ಹೆಸರು ಸರ್? ಋಷಿಕೇಶ್ ಅಂತ. ಋಷಿಕೇಶ್, ಎಲ್ಲಿದೆ ಸರ್ ನಿಮ್ಮನೆ? ರಾಮಮೂರ್ತಿ ನಗರ. ಯಾರ ಜೊತೆ ಬಂದಿದ್ಯಾ? ನಮ್ಮಮ್ಮ ಜೊತೆ. ಅಮ್ಮ ಕರ್ಕೊಂಡ್ ಬಂದಿದ್ದಾರಾ? ಏನ್ ಹೇಳ್ಕೊಟ್ಟಿದಾರ ಅಮ್ಮ ನಿನ್ಗೆ? ಹೋಮ್ ಮೇಡ್ ಬರ್ಗರ್. ಏನೇನ್ ತಂದಿದ್ಯಾ ಬರ್ಗರ್ ಮಾಡಕ್ಕೆ? ಹೋಮ್ ಮೇಡ್ ಬರ್ಗರ್ ಬೇಕಾಗುವ ಸಾಮಗ್ರಿಗಳು: ಬನ್, ಟೊಮ್ಯಾಟೊ, ಈರುಳ್ಳಿ, ಆಲೂಗೆಡ್ಡೆ, ಎಲೆಕೋಸು, ಅಚ್ಚಖಾರದ ಪುಡಿ, ಚಾಟ್ ಮಸಾಲ, ಗರಂ ಮಸಾಲ, ಚಿರೋಟಿ ರವೆ, ಬ್ರೆಡ್ ಕ್ರಮ್ಸ್, ಬೆಣ್ಣೆ, ಉಪ್ಪು. ಇದು ಈರುಳ್ಳಿ ಟೊಮೆಟೊ ಬೌಲ್ ಫುಲ್ ಹಾಕ್ಬೇಕು. ಎಣ್ಣೆ ಹಾಕ್ಬೇಕಾ? ಏನು ಬೇಡ. ನೀರ್ ಹಾಕ್ಬೇಕಾ? ಏನು ಬೇಡ. ಏನು ಬೇಡವಾ? ಮಜಾ ಹೊಡ್ಕೊ. ಓಕೆ, ಫಸ್ಟ್ ಟೊಮೆಟೊ ಹಾಕ್ತಾ ಇದೀಯಾ? ಟೊಮೆಟೊ ಹಾಕೊಂಡ್ಬಿಟ್ಟು ಆಮೇಲೆ ಈರುಳ್ಳಿ ಸಣ್ಣಕ್ಕೆ ಹಚ್ಕೊಂಡಿರೋ ಈರುಳ್ಳಿ ಹಾಕು. ಹಾಕೊಂಡು ಚೆನ್ನಾಗಿ ಬಾಡ್ಸ್ಕೊಬೇಕು. ಚೆನ್ನಾಗಿ ಬಾಡ್ಸ್ಕೋಬೇಕು. ತುಪ್ಪನೂ ಹಾಕಂಗಿಲ್ಲ, ಎಣ್ಣೆನೂ ಹಾಕಂಗಿಲ್ಲ? ಇಲ್ಲ. ಓಕೆ. ಅಮ್ಮ ಬೇರೆ ದಿನ ಪ್ರೋಗ್ರಾಮ್ ಬಿಟ್ಟು ಬೇರೆ ಸರಿ ಅಡಿಗೆ ಮನೆಗೆ ಹೋಗಿ ಬಿಡ್ತಾರಾ? ಏನ್ ಮಾಡ್ತೀಯಾ? ಚಪಾತಿ, ದೋಸೆ. ಚಪಾತಿ ಎಲ್ಲ ಮಾಡ್ತೀನ ನೀನು? ಬರುತ್ತೆ. ಚಪಾತಿ ಮಾಡಕ್ ಬರುತ್ತಾ? ಬರುತ್ತೆ. ವೆರಿ ಗುಡ್. ನಮ್ಮಲ್ಲಿ ಯಾರಿಗೂ ಬರಲ್ಲಪ್ಪ ಚಪಾತಿ ಕರೆಕ್ಟ್ ಆಗಿ ಮಾಡಕ್ಕೆ. ಇವಾಗ ಆ ತರದ ಒಂದು ಪ್ಯಾನ್. ಓಕೆ. ಬನ್ನನ್ನ ತುಪ್ಪದಲ್ಲಿ ರೋಸ್ಟ್ ಮಾಡ್ಬೇಕಾ? ಮಾಡ್ಬೇಕು. ಇದು ತೆಗೆದ್ಬಿಡ ಇದನ್ನ? ಬೆಣ್ಣೆ. ಬೆಣ್ಣೆ. ಓಕೆ 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 ಓಕೆ. ಎಲ್ಲ ಅಪ್ಪ ಕರ್ಕೊಂಡು ಹೋಗಿಲ್ವಾ? ನಾಳೆ ಹೋಗ್ಬೇಕು. ಎಲ್ಲಿಗೆ ಹೋಗ್ತಿದ್ಯೋ? ಆಂಧ್ರ ಪ್ರದೇಶಕ್ಕೆ. ಆಂಧ್ರ ಪ್ರದೇಶದಲ್ಲಿ ಯಾರು ಇದ್ದಾರೋ? ನಮ್ಮ ಅಜ್ಜಿ. ಹೋಗಾಗ ತೆಲುಗು ಮಾತಾಡ್ತೀರಾ ಮಲ್ಲಿ ನೀವು? ಮಾತಾಡ್ತೀವಿ. ಹೌದಾ? ನಂಗೆ ಬರ್ಲಾ ಕಣ ತೆಲುಗುಲ. ನಾನು ಸ್ವಲ್ಪ ತೆಲುಗು ಹೇಳ್ಕೊಡ. ಆಯ್ತು, ನಮ್ಮ ಮನೆಗೆ ಬನ್ನಿ. ಬೇಯಿಸಿ ಸ್ಮ್ಯಾಶ್ ಮಾಡ್ರ ಆಲೂಗಡ್ಡೆ. ಓಕೆ. ಆಮೇಲೆ ಬೇಕಾದಷ್ಟು ಉಪ್ಪು ರುಚಿಗೆ. ಒಂದಿಷ್ಟು ಹಾಕೋ. ಅಷ್ಟು ಹಾಕಲ್ಲ, ತಿನ್ನಕ್ಕಾಗಲ್ಲ. ಮತ್ತೆ ಇಷ್ಟ ಹಾಕ್ತೇಳು? ಸ್ವಲ್ಪ ಹಾಕೋ, ಉಪ್ಪು ಹಾಕ್ಬಿಡುತ್ತೆ. ಓಕೆ ಓಕೆ, ಸಾಕು ಬಿಡವು. ಆಮೇಲೆ ಸ್ವಲ್ಪ ಎಷ್ಟು ಬೇಕು ಅಷ್ಟು ಖಾರ, ಆಮೇಲೆ ಸ್ವಲ್ಪ ಗರಂ ಮಸಾಲ, ಚಾಟ್ ಮಸಾಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡು. ಕೈ ತೊಳ್ಕೊಂಡಿದ್ಯಾ ಚೆನ್ನಾಗಿ? ಮಿಕ್ಸ್ ಮಾಡು. ಇದೇನೋ ಗೋಧಿ ಹಿಟ್ಟು, ಕಡಲೆ ಹಿಟ್ಟೆಲ್ಲ ಇಟ್ಕೊಂಡು ಏನೋ ಮಾಡ್ತೀಯ ಅದನ್ನ? ಬ್ರೆಡ್ ಕ್ರಮ್ಸ್ ಇದೆ, ರವೆ ಇದೆ. ಅದನ್ನ ಆಮೇಲೆ ಬರುತ್ತೆ. ಇನ್ನ ಬರುತ್ತೆ? ಇನ್ನ ಕೆಲಸ ಇದೆಯಾ?
ಇಷ್ಟಾದ್ಮೇಲೆ ಹ್ಮ್ ಒಂದ್ ಸ್ವಲ್ಪನೇ ಹ್ಮ್ ಒಂದ್ ಪ್ಯಾನ್ ಬಿಸಿಗೆ ಇಡ್ಬೇಕು ಈ ತರದ್ದು. ಅದನ್ನ ಹೇಳ. ಅದನ್ನ ಇಡ್ಬೋದು. ಉಂಡೆ ಮಾಡ್ಕೊಂಡು ಈ ತರ ಮಾಡ್ಕೋಬೇಕು. ಹೌದು ಮಾಡ್ದೆ. ಓಕೆ. ಇದಕ್ಕೆ ಸ್ವಲ್ಪ ಚಿರೋಟಿ ರವೆ. ಓಹೋ. ಆಮೇಲೆ ಬ್ರೆಡ್ ಗ್ರಾಮ್ಸ್. ಓಕೆ. ಆಮೇಲೆ ಅದನ್ನೇ ಉಲ್ಟಾ ಮಾಡ್ಕೊಂಡು ತಿರ್ಗಾ ಅದೇ ರವೆ. ಓಕೆ. ಬ್ರೆಡ್ ಗ್ರಾಮ್ಸ್ ಹಾಕ. ಪ್ಯಾನಲ್ಲಿ ಹಾಕ್ಬೇಕು. ಎಣ್ಣೆ ಹಾಕೋಣ. ಎಣ್ಣೆ ಹಾಕ್ಬೇಕಾ ಬೇಡ? ಒಂದ್ ಸ್ವಲ್ಪ ಎಣ್ಣೆ ಅದ್ರ ಮೇಲೆ ಹಿಂಗ್ ಮಾಡ್ಬೇಕು. ಓಕೆ. ಇನ್ನೊಂದು ಮಾಡು ನೀನು. ಎಣ್ಣೆ ಹಾಕ್ತೀನಿ ನಾನು. ಚೆನ್ನಾಗಿ ರೋಸ್ಟ್ ಆಗ್ಬೇಕು. ಅದೇ ತರನೇ ಇದನ್ನು ಒಂದ್ಸತಿ ಫ್ರೈ ಮಾಡ್ಕೊಬೇಕು. ಇದನ್ನ ಯಾರ ಮೇಲೆ ಫ್ರೈ ಮಾಡ್ತೀಯಾ? ಇಲ್ಲೇ ಫ್ರೈ ಹಾಕೋ. ಇಲ್ಲೇ ಫ್ರೈ ಹಾಕೋದು. ಹಾಕೋ, ಜಾಗ ಇದೆ, ಹಾಕೋ. ಓಕೆ. ಇವಾಗ ಏನ್ ಬೇಕು? ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಬೇಕು. ಎಲ್ಲಿಗೋ? ಅದಕ್ಕೆ. ಇದಕ್ಕಾ? ಇದನ್ನ ಏನ್ ಮಾಡ್ತೀಯ? ಇವಾಗ ಇಷ್ಟೊಂದು ಈರುಳ್ಳಿ ಮೆಣಸಿನ್ಕಾಯಿ ಹಾಕೊಂಡಿದ್ಯಲ್ಲ, ಟೊಮೆಟೊ ಹಾಕೊಂಡಿದ್ಯಲ್ಲ, ಮಾಡೋ. ಆಯ್ತು, ಸಾಕು. ಉಪ್ಪು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರ. ಓಕೆ. ಸ್ವಲ್ಪ ಗರಂ ಚಾಟ್ ಮಸಾಲ ಹಾಕೋ. ಪರವಾಗಿಲ್ಲ. ಓಕೆ, ಡನ್. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಮಿಕ್ಸಿ ಜಾರ್. ಓ, ಜಾರ್ಗ್ ಬೇರೆ ಹಾಕ್ತೀಯ ನೀನು? ಆಮೇಲೆ ಇದನ್ನ ಮುಚ್ಬಿಟ್ಟು ಮಿಕ್ಸಿ ಮಾಡೋದು ಗೊತ್ತಾ? ಗೊತ್ತು. ಮಾಡ. ಸಾಕಾಯ್ತೇನೆ? ಸಾಕು. ಏನ್ ಮಾಡೋದು ಇದನ್ನ? ಇನ್ನ ಸ್ಪೂನ್ ಅಲ್ಲಿನೋ ಬನ್ ಇರ್ತಲ್ಲ, ತಗೋ. ಆ ಬನ್ ಹಿಂಗಿದ್ನ ಅದ್ರ ಮೇಲೆ ಇಟ್ಟು ಸವರ್ಬೇಕು. ಸೌರಪ್ಪ. ಟೊಮೊಟೊ ಸಾಸ್ ಬದಲು ಅದ್ರ ಮೇಲೆ ಈರುಳ್ಳಿ ಟೊಮೊಟೊ. ಈರುಳ್ಳಿ ಹಾಗೆ. ಫಸ್ಟ್ ಈರುಳ್ಳಿ, ಅದ್ರ ಮೇಲೆ ಟೊಮೆಟೊ ಕೊಡ್ಲಾ? ತಗೋ. ಆಮೇಲೆ ಅದಾದ್ಮೇಲೆ ಬೇಯಿಸಿರೋ ಕಟ್ಲೆಟ್. ಇದಾ? ಇದ್ರ ಮೇಲೆನಾ? ಅದ್ರ ಮೇಲೆ ಇಡಿ. ಓಕೆ. ಅದ್ರ ಮೇಲೆ ಎಳೆ ಕೋಸು. ಓಕೆ. ಓಕೆ. ಆದ್ಮೇಲೆ ಇದ್ರ ಮೇಲೆ ಹಾಕಿ ಈ ತರ ಹಾಕಿದ್ರೆ ಅದು ಬೇಡ ಕಣ, ಬಜ್ಜಿ ಆಗ್ಬಿಡುತ್ತೆ ಕಣ ಅದು. ಈ ತರ ಆದ್ಮೇಲೆ ಅದೇ ತರ ಇದನ್ನು ಮಾಡ್ಬೇಕು. ಚಟ್ನಿನ ಮಾಡ್ಕೊಂಡು ಆಮೇಲೆ ಏನ್ ಕೊಡ್ಲಿ? ಆಮೇಲೆ ಇದಕ್ಕೇನ್ ಕೊಡ್ಲಿ? ಈರುಳ್ಳಿ ಟೊಮೊಟೊ ಕಟ್ಲೆಟ್. ಬನ್ನು ಮೇಲೆ ಪ್ರೆಸ್ ಮಾಡ್ಬೇಡ. ಹಿಂಗೇಲಿ ಎರಡು ಟೊಮೊಟೊ ಇದೆಯಲ್ಲ ಸೈಡ್ ಅಲ್ಲಿ ಶೋಕಿಗ. ರೆಡಿ? ಶಾರ್ಲಿ. ಓಕೆ, ನೋ ಪ್ರಾಬ್ಲಮ್. ಕೊಡು. ಹೋಮ್ಮೇಡ್ ಬರ್ಗರ್ ರೆಡಿ. ಹೋಮ್ ಮೇಡ್ ಬರ್ಗರ್ ರೆಡಿ. ವೆಜಿಟೇರಿಯನ್ ಇಂದ ಮಾಡಿರ್ತದ್ದು ಬರ್ಗರು. ಆಕ್ಚುಲ್ ಆಗಿ ಆಲೂಗಡ್ಡೆ ಬರ್ಗರ್ ರೆಡಿ ಮಾಡ್ಕೊಟ್ಟಿದ್ದೇನೆ ಋಷಿಕೇಶು. ಯಾವ ರೀತಿ ಬರ್ಗರ್ನ ಮಾಡ್ದ, ಚಟ್ನಿ ಮಾಡ್ಕೊಂಡ, ಮಿಕ್ಸಿಲಿ ಹಾಕ್ತಾ, ಹೆಂಚ್ ಮೇಲೆ ಹಾಕ್ತಾ, ಇನ್ನೊಂದ್ಸರಿ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಹೋಮ್ ಮೇಡ್ ಬರ್ಗರ್ ಮಾಡುವ ವಿಧಾನ: ಒಂದು ಬಾಣಲೆಗೆ ಟೊಮ್ಯಾಟೊ, ಈರುಳ್ಳಿ ಹಾಕಿ ಫ್ರೈ ಮಾಡಿ. ನಂತರ ಉಪ್ಪು, ಅಚ್ಚಖಾರದ ಪುಡಿ, ಚಾಟ್ ಮಸಾಲ ಹಾಕಿ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಬೆಣ್ಣೆ ಹಾಕಿ ಇದರ ಮೇಲೆ ಕಟ್ ಮಾಡಿದ ಬನ್ ಇಟ್ಟು ಬಿಸಿ ಮಾಡಿಕೊಳ್ಳಿ. ಒಂದು ಬೌಲ್ಗೆ ಬೇಯಿಸಿದ ಆಲೂಗೆಡ್ಡೆ, ಉಪ್ಪು, ಅಚ್ಚಖಾರದ ಪುಡಿ, ಗರಂ ಮಸಾಲ ಹಾಕಿ ಕಲಸಿಕೊಳ್ಳಿ. ಇದನ್ನು ಕಟ್ಲೆಟ್ ರೀತಿ ಮಾಡಿ ಇದರ ಮೇಲೆ ಚಿರೋಟಿ ರವೆ, ಬ್ರೆಡ್ ಕ್ರಮ್ಸ್ ಹಾಕಿ ಶಾಲೋ ಫ್ರೈ ಮಾಡಿ. ಬಿಸಿ ಮಾಡಿಕೊಂಡ ಬನ್ ಮೇಲೆ ರುಬ್ಬಿಕೊಂಡ ಮಸಾಲ ಹಾಕಿ ನಂತರ ಈರುಳ್ಳಿ, ಟೊಮ್ಯಾಟೊ, ತಯಾರಿಸಿಕೊಂಡ ಕಟ್ಲೆಟ್, ಎಲೆಕೋಸು ಹಾಕಿ ಮುಚ್ಚಿದರೆ ಹೋಮ್ ಮೇಡ್ ಬರ್ಗರ್ ಸವಿಯಲು ಸಿದ್ಧ. ಓಕೆ ಋಷಿಕೇಶ್, ಬರ್ಗರ್ ಎರಡಿದೆ. ಚೆನ್ನಾಗಿದ್ರೆ ನಿನ್ಗೊಂದು ನನ್ಗೊಂದು. ಚೆನ್ನಾಗಿಲ್ಲ ಅಂದ್ರೆ ನಿನ್ಗರ್ಧ ನನ್ಗರ್ಧ. ಚೆನ್ನಾಗಿದೆ? ಚೆನ್ನಾಗಿಲ್ವಾ? ಏಯ್, ಯಾವಾಗಲೂ ಅಮ್ಮ ಮಾಡ್ಕೊಡ್ತಾರೆ, ಚೆನ್ನಾಗಿರುತ್ತೆ. ನೀನ್ ಮಾಡಿರೋದಲ್ಲೇನಾ? ಅದ್ ತಿಂದಿದ್ಯಾರು? ಮತ್ತೆ ನಿಮ್ಮಮ್ಮ ತಿಂದ? ಚೆನ್ನಾಗಿದೆ ಅಂತ ಏನೋ ನಿಮ್ಮಮ್ಮ ಹೇಳ್ತಾರೆ. ತುಂಬಾ ಚೆನ್ನಾಗಿ ಶ್ಲೋಕ ಹೇಳ್ತಾನೆ ಮಗ, ಭಗವದ್ಗೀತೆ ಶ್ಲೋಕ ಹೇಳ್ತಾನೆ ಅಂತ. ಒಂದ್ಸರಿ ನಾನು ಹೇಳಲ್ಲ, ನೀನ್ ಅವಾಗಿಂದ ಕೇಳ್ತಿದ್ದೀನಿ. ಹೇಳು. ಶ್ರೀಮದ್ ಭಗವದ್ಗೀತಾ ದ್ವಾದಶೋಧ್ಯಾಯಃ ಭಕ್ತಿ ಯೋಗ ಶ್ರೀ ಅರ್ಜುನ ಉವಾಚ ಏವಂ ಸತತ ಯುಕ್ತಾಯೇ ಭಕ್ತ ಸ್ವಾಪರ್ಯಪಾಸತೆ
ಏಕಾಪ್ಯಕ್ಷರಮವ್ಯಕ್ತಂ ತೇಷಾಂ ಕೆ ಯೋಗವಿತ್ತಮಾಹ. ಹಾ ಹೇಳಾಯ್ತು. ಓದ್ಗಿತ್ತು ಇಷ್ಟು ದೊಡ್ಡದಿದೆ ಅಲ್ವೇನು? ಹಾ ಇದೆ. ಹ್ಮ್ 2 ಪೇರ ಅಷ್ಟೇ ಅದ. ತಗೋ. ಬಾಯಿಗಿಡ್ದೆ ಅಂತ ಅರ್ಧ ಮಾಡಿದ್ರೆ. ಇನ್ನು ನೋಡು ಬಾಯಿ ಹಿಡಿಯಲ್ವಲ್ಲಪ್ಪ, ಇಷ್ಟು ದೊಡ್ಡ ಮಾಡ್ಬಿಡಿಯ ನೀನು, ಅದಕ್ಕೆ ಅರ್ಧ ಮಾಡಿದೆ. ನೀನು ಚೆನ್ನಾಗಿದ್ಯಾ? ಹ್ಮ್ ಓಕೆ, ನೀನ್ ಚೆನ್ನಾಗಿದೆ, ಚೆನ್ನಾಗಿದೆ. ಇನ್ನು ಚೆನ್ನಾಗಿದ್ಯಾ? ಓಕೆ. ಒಳ್ಳೆ ಬರೋರು. ನಿಂತ್ಕೊಂಡೇ ಕಳ್ಸಿದ್ದ. ಹೌದಾ? ಹೌದು. ಹೌದಾ, ವೆರಿ ಗುಡ್. ಓಕೆ, ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾನೆ, ಸ್ಟೋಕ್ ಎಲ್ಲ ಕಲ್ತಿದ್ದಾನೆ, ಅದ್ಭುತವಾಗಿ ಅವ್ರ ಅಮ್ಮ ಹೇಳ್ಕೊಡ್ದಾಗೆ ಸಕ್ಕತ್ತ ಮಾಡಿದ್ದಾನೆ. ಬರ್ಗರ್ ಮಾತ್ರ ಒಳ್ಳೆ ಟೇಸ್ಟ್ ಆಗಿದೆ. ಇನ್ನೂ ಅವ್ರಮ್ಮ ಚೆನ್ನಾಗಿ ಮಾಡಿಲ್ಲ ಅಂತ ಇದ್ರು, ಬಟ್ ತಿನ್ನಕ್ಕೆ ತುಂಬಾ ರುಚಿಯಾಗಿದೆ. ಅದೇ ಇಂಪಾರ್ಟೆಂಟು. ನೋಡಕ್ಕೋ ಮಾಡೋಕ್ಕೋ ಅವೆಲ್ಲ ಯಾರು ನೋಡಿರಲ್ಲ, ಬಾಯಿಗೆ ಹೋದಾಗ ಚೆನ್ನಾಗಿರ್ಬೇಕು. ಇಟ್ಸ್ ವೆರಿ ಇಂಪಾರ್ಟೆಂಟ್. ಏನೇವು ಋಷಿಕೇಶ್ ತುಂಬಾ ಚೆನ್ನಾಗಿ ಮಾಡಿದ್ದಾನೆ. ಅವನಿಗೆ ಗೃಹ ವೈಭವ್ ಇವರ್ ಫ್ಯಾಮಿಲಿ ಶಾಪ್ ಅವರು ಅದ್ಭುತವಾದಂತ ಒಂದು ಉಡುಗೊರೆನ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಕಣ. ಥ್ಯಾಂಕ್ ಯು. ಬಾಯ್. ಬಾಯ್. ಬರ್ಗರ್ ಅಂದ ತಕ್ಷಣ ಇದು ನಮ್ಮ ಋಷಿಕೇಶ್ ಮಾಡಿದ್ದು ಹೋಮ್ ಮೇಡ್ ಬರ್ಗರ್. ಈ ಹೋಮ್ ಮೇಡ್ ಬರ್ಗರು ಒಂಥರ ಚೆನ್ನಾಗಿದೆ, ಯಾಕಂದ್ರೆ ಅವನೇ ಮಾಡಿ ಪ್ರಸಿದ್ಧ ತೋರಿಸಿದ್ರಲ್ಲ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಮಸ್ಕಾರ ಮೇಡಮ್. ನಮಸ್ಕಾರ. ಏನ್ ನಿಮ್ಮ ಹೆಸರು? ಸಿಂಚನ. ಸಿಂಚನ. ಎಲ್ಲಿಂದ ಬರ್ತಾ ಇರೋದು? ದಾವಣಗೆರೆಯಿಂದ. ಎಲ್ಲಾರು ಬಂದಿದ್ದಾರಾ ಮನೆಯಲ್ಲಿ? ನಿಮ್ಮ ಮನೆಯಲ್ಲಿರೋ 4 ಜನ ಬಂದಿದ್ದೀರಾ? ಓಕೆ. ಏನ್ ಮಾಡ್ತೀಯ ಪುಟ್ಟ ಇವತ್ತು? ಇವತ್ತು ನಾನು ಅವಲಕ್ಕಿ ಗಿರ್ಮಿಟ್ ಮಾಡ್ತಿದ್ದೀನಿ. ಗಿರ್ಮಿಟ್ ನಿಮ್ ದಾವಣಗೆರೆ ಸ್ಪೆಷಲ್ ಅಲ್ವಾ? ಓಕೆ, ಗಿರ್ಮಿಟ್ ಮಾಡಕ್ಕೆ ಏನೇನ್ ತಂದಿದ್ಯಾ? ಇಷ್ಟೊಂದು ಸಾಮಾನು ತಂದ್ಬಿಟ್ಟಿದ್ಯಾ? ಅವಲಕ್ಕಿ ಗಿರ್ಮಿಟ್ಟು ಬೇಕಾಗುವ ಸಾಮಗ್ರಿಗಳು: ಪೇಪರ್ ಅವಲಕ್ಕಿ, ಸಾಸಿವೆ, ಉದ್ದಿನಬೇಳೆ, ಜೀರಿಗೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿರು ಮೆಣಸಿನಕಾಯಿ ಪೇಸ್ಟ್, ಚೆನ್ನ ಮಸಾಲ, ಕಡಲೆ ಹಿಟ್ಟು, ಬೆಲ್ಲ, ಹಸಿರು ಮೆಣಸಿನಕಾಯಿ, ಈರುಳ್ಳಿ, ಟೊಮ್ಯಾಟೊ, ತೆಂಗಿನಕಾಯಿ ತುರಿ, ಅರಿಶಿನ, ನಿಂಬೆಹಣ್ಣು, ಕೊತ್ತಂಬರಿ ಸೊಪ್ಪು, ಪುದೀನ, ಸಕ್ಕರೆ, ಉಪ್ಪು, ಎಣ್ಣೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಈಗ ಸ್ವಲ್ಪ ಸಾಸಿವೆ ಹಾಕ್ಬೇಕು. ಓಕೆ. ಸ್ವಲ್ಪ ಉದ್ದಿನ ಬೇಳೆ. ಓಕೆ. ಓಕೆ. ಈಗ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಉಪ್ಪು. ಇದಕ್ಕೇನೆ ಆಮೇಲೆ 1 ಸ್ಪೂನ್ ಸಕ್ಕರೆ. ಸಕ್ಕರೆ ಹಾಕ್ತಾ ಇದಕ್ಕೆ? ಹಾಕೋ. ಅಷ್ಟೇ. ಹಾಕೋ ಇದನ್ನ. ಗೋರಡಿದೆಲ್ಲ ಆಯ್ತಾ? ಅವಲಕ್ಕಿ ಅವಲಕ್ಕಿ ಇದನ್ನೇ ಅದಕ್ಕೆ ಹಾಕ್ಬಿಟ್ಟಿದ್ರೆ? ಒಗ್ಗರಣೆ. ಈಗ ತಣ್ಣಗಾದ್ಮೇಲೆ ಕಳ್ಸೋಣ. ಈಗ ಗೊಜ್ಜು ಮಾಡ್ಕೋಬೇಕು, ಅದಕ್ಕೆ ಸ್ವಲ್ಪ ಎಣ್ಣೆ ಇದು ತಿರ್ಗಾ ನಾವು ಕೆಲಸ ಇದೆಯಾ? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಈಗ ಸ್ವಲ್ಪ ಸಾಸಿವೆ. ಇದಕ್ಕೂ ಸಾಸಿವೆನಾ? ಆಯ್ತು. ಜೀರಿಗೆ ಹಾಕು. ಸಾಸಿವೆ, ಜೀರಿಗೆ, ಏನ್ ಸೊಪ್ಪು? ಪುದೀನ ಸೊಪ್ಪು. ಪುದೀನ ಸೊಪ್ಪ. ಓಕೆ, ಹಾಕು. ಹಾಕು, ಪರವಾಗಿಲ್ಲ. ಆಮೇಲೆ ಸ್ವಲ್ಪ ಈರುಳ್ಳಿ ಹಾಕ್ಬಿಡ. ಈರುಳ್ಳಿ ಹಾಕಿದ್ರೆ ಕಡಿಮೆ ಆಗುತ್ತೆ. ಹಾಕು. ಎಷ್ಟು ಬೇಕು ಈರುಳ್ಳಿ? ಸಾಕಾ? ಪೂರ್ತಿಯಾಗಿ ಹಾಕ್ತೀಯಾ? ಇಲ್ಲ. ಆಯ್ತು. ನೆಕ್ಸ್ಟ್ ಟೊಮೆಟೊ ಹಾಕ್ಬೇಕು. ಟೊಮೆಟೊ ಹಾಕ್ತೀರಾ? ಸಾಕಾ? ಇದಕ್ಕೆ ಹಾಕ್ತೀಯಾ? ಇಲ್ಲ. ಹಾಕಲ್ವಾ? ಏನಿದು? ಅರಿಶಿನ. ಹಾಕು. ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಓಹೋ. ಹಸಿ ಮೆಣಸಿನಕಾಯಿ ಪೇಸ್ಟ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಸಿರು ಮೆಣಸಿನಕಾಯಿ ಪೇಸ್ಟು. ಆಮೇಲೆ ಈಗ ನೆಕ್ಸ್ಟ್ ಚೆನ್ನ ಮಸಾಲ ಹಾಕಬೇಕು. ಚೆನ್ನ ಮಸಾಲನಾ? ಓಕೆ. ಆಮೇಲೆ ನೆಕ್ಸ್ಟ್ 1 ಸ್ಪೂನ್ ಕಡಲೆ ಪುಡಿ. ಕಡಲೆ ಹಿಟ್ಟು, ಕಡಲೆ ಪುಡಿ. ಎಷ್ಟು? 2 ಒಂದಾ? 2 ಸ್ಪೂನ್ ಸಾಕ? 2 ಸ್ಪೂನು. ಈಗ 1 ಸ್ಪೂನ್ ಬೆಲ್ಲ ಹಾಕಬೇಕು. ಬೆಲ್ಲನಾ? ಎಷ್ಟು ಸರಿ ಮಾಡಿಸಿದ್ರು ನಿಮ್ಮ ಅಮ್ಮ ಇದನ್ನ? 2 ಟೈಮ್ಸ್ ಮಾಡಿಸಿರ ಮನೇಲಿ? ಓಕೆ. ಆಮೇಲೆ ಈಗ ಇದು ಮುಗೀತು, ಆಫ್ ಮಾಡೋಣ. ನೆಕ್ಸ್ಟ್ ಈಗ ಅವಲಕ್ಕಿಗೆ ಸ್ವಲ್ಪ ಹಸಿ ಈರುಳ್ಳಿ ಹಾಕಬೇಕು. ಈರುಳ್ಳಿನ? ಆಯ್ತು. ಹಸಿ ಟೊಮೆಟೊ ಹಾಕಬೇಕು.
ನೆಕ್ಸ್ಟ್ ಸ್ವಲ್ಪ ಕಾಯಿ ತುರಿ ನೆಕ್ಸ್ಟ್ 3 ಸ್ಪೂನ್ ಕಡಲೆ ಹಿಟ್ಟು ಕಡಲೆ ಹಿಟ್ಟಲ್ಲ, ಕಡಲೆ ಪುಡಿ. ಕಡಲೆ ಪುಡಿ 1 2. ಓಕೆ, ಮತ್ತೆ ಗೊಜ್ಜಿ ಬೇಕಾ? ಇದನ್ನ ಹಾಕೋಣ. ಎಷ್ಟು ಹಾಕ್ಬೇಕು? ಎಲ್ಲಾನು? ಇಲ್ಲ ಸ್ವಲ್ಪ ಸ್ವಲ್ಪ ಅಂದ್ರೆ ಇಷ್ಟ. ಹಾಕಿ. ನೆಕ್ಸ್ಟ್ ಸಾಕಾ? ಇನ್ನು ಸ್ವಲ್ಪ ಬೇಕಾ? ಸಾಕಾ? ಆಮೇಲೆ ಬೇಕಂದ್ರೆ ಇನ್ನೊಂದ್ಸರಿ ಹಾಕಿ. ಓಕೆ. ಆಮೇಲೆ 1 ಸ್ಪೂನ್ ನಿಂಬೆ ರಸ, 2 ಸ್ಪೂನ್ ಹಾಕ್ಬೇಕು ನಿಂಬೆ ರಸನ. ಓಕೆ, ಸ್ವಲ್ಪ ಬೇಕಾಗುತ್ತಲ್ಲ? ನಿಮಿಷ ನೋಡು. ಅದು ಪೂರ್ತಿ ಹಾಕ್ಬಿಡ್ಲಾ? ಇನ್ನೇನ ಮಿಕ್ಸ್ ಮಾಡ್ಬೇಕಾ? ಇಲ್ಲ ಇಷ್ಟೇನಾ? ಈ ಕೊತ್ತಂಬರಿ ಸೊಪ್ಪು ಹಾಕ್ಬೇಕು. ಹಾಕೋ. ಕೊತ್ತಂಬರಿ ಸೊಪ್ಪಿಂದ ಬೆಲ್ಲ ಇದು ಮಿಕ್ಸ್ಚರ್ ಹಾಕ್ಬೇಕು. ಇಲ್ಲಿ ದಾವಣಗೆರೆ ಮಿಕ್ಸರ್ ಅದು ಇಲ್ಲಿದ ಒಂದು ದಾವಣಗೆರೆ ತಿಂದ್ರೆ ಚೆನ್ನಾಗಿರ್ತಾ ಇತ್ತು. ಅಂಕಲ್, ದಾವಣಗೆರೆ ಸ್ಪೆಷಲ್ ಅವಲಕ್ಕಿ ಗಿರ್ಮಿಟ್ ರೆಡಿ. ಓಕೆ, ಥ್ಯಾಂಕ್ ಯು ಸಿಂಚನಾ. ನಾನು ತುಂಬಾ ದಿವಸದಿಂದ ಆಸೆ ಇಟ್ಕೊಂಡಿದ್ದೆ ಗಿರ್ಮಿಟ್ ಒಂದು ಮಾಡಿಸ್ಬೇಕು, ದಾವಣಗೆರೆ ಕರೆಸ್ಬೇಕು ಅಂತ. ಅಂತೂ ಸಿಂಚನಾ ನಮ್ಮ ಕಾರ್ಯಕ್ರಮದಲ್ಲಿ ಯಾರು ಮಾಡಿಲ್ಲ ಇಲ್ಲಿ ತನಕ. ಇದು ಈ ಗಿರ್ಮಿಟ್ನ ಮಾಡ್ಕೊಟ್ಟಿದ್ದಾಳೆ. ಥ್ಯಾಂಕ್ ಯು. ಯಾವ ರೀತಿ ಮಾಡಿದ್ಲು ಇದನ್ನ, ಏನೇನು ಹಾಕಿದ್ಲು, ಎಷ್ಟು ಕೆಲಸ ಇದೆ ಗೊತ್ತಾ ಇದ್ರೊಳಗೆ. ನೋಡಕ್ ಮಾತ್ರ ಹಿಂಗೆ ಕಾಣುತ್ತೆ ಅಷ್ಟೇ, ಇದು ಬೇಜಾನ್ ಕೆಲಸ ಮಾಡಿದಾಳೆ ಸಿಂಚನಾ. ಓಕೆ, ಯಾವ ರೀತಿ ಮಾಡಿದ್ವಿ ಇನ್ನೊಂದ್ಸರಿ ತೋರಿಸ್ತಾ ಇದೀನಿ, ನೋಡ್ಕೊಳ್ಳಿ. ಅವಲಕ್ಕಿ ಗಿರ್ಬಿಟ್ಟು ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಸಾಸಿವೆ, ಉದ್ದಿನಬೇಳೆ ಹಾಕಿ ಬಾಡಿಸಿ, ನಂತರ ಹಸಿರು ಮೆಣಸಿನಕಾಯಿ, ಉಪ್ಪು, ಸಕ್ಕರೆ ಹಾಕಿ ಒಗ್ಗರಣೆ ತಯಾರಿಸಿಕೊಳ್ಳಿ. ಒಂದು ಪ್ಯಾನ್ಗೆ ಸಾಸಿವೆ, ಜೀರಿಗೆ, ಪುದೀನ, ಈರುಳ್ಳಿ, ಟೊಮ್ಯಾಟೊ, ಅರಿಶಿನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿರು ಮೆಣಸಿನಕಾಯಿ ಪೇಸ್ಟ್, ಚೆನ್ನ ಮಸಾಲ, ಕಡಲೆ ಹಿಟ್ಟು, ಬೆಲ್ಲ, ಉಪ್ಪು ಹಾಕಿ ಹುರಿದು ಮಸಾಲ ತಯಾರಿಸಿಕೊಳ್ಳಿ. ಒಂದು ಬೌಲ್ಗೆ ಪೇಪರ್ ಅವಲಕ್ಕಿ ತಯಾರಿಸಿಕೊಂಡ ಒಗ್ಗರಣೆ ಹಾಕಿ ಕಲಸಿ. ಇದಕ್ಕೆ ಈರುಳ್ಳಿ, ಟೊಮ್ಯಾಟೊ, ತೆಂಗಿನಕಾಯಿ ತುರಿ, ಹುರಿಗಡ್ಲೆ ಪುಡಿ, ತಯಾರಿಸಿಕೊಂಡ ಮಸಾಲ, ನಿಂಬೆ ರಸ, ಕೊತ್ತಂಬರಿ ಸೊಪ್ಪು, ಮಿಕ್ಸ್ಚರ್, ಟೊಮೆಟೊ ಹಾಕಿ ಚೆನ್ನಾಗಿ ಕಲಸಿದರೆ ಅವಲಕ್ಕಿ ಗಿರ್ಮಿಟ್ಟು ಸವಿಯಲು ಸಿದ್ಧ. ಟೇಸ್ಟ್ ಮಾಡ್ಬೇಕು ಇವಾಗ. ಈಟಿಂಗ್ ಸ್ಪಾಟ್ ಬಂದ್ಬಿಟ್ಟಿದೀವಿ. ಚೆನ್ನಾಗಿದ್ಯಾ? ಚೆನ್ನಾಗಿಲ್ಲ ಅಂದ್ರೆ ಏನ್ ಮಾಡೋದು? ಚೆನ್ನಾಗಿಲ್ಲ ಅಂದ್ರೆ ತಿನ್ನಿ. ಚೆನ್ನಾಗಿಲ್ಲ ಹೆಂಗ್ ತಿನ್ನೋದು? ಅವೆಲ್ಲ ಬೈತಾರಷ್ಟೇ, ಏನ್ ಸರ್ ಚೆನ್ನಾಗಿಲ್ಲ ಅಂದ್ರೆ ತಿಂತೀರಾ ನೀವು ಅಂತ. ಚೆನ್ನಾಗಿಲ್ಲ ಅಂದ್ರೆ ಏನ್ ಮಾಡೋದು? ಚೆನ್ನಾಗಿಲ್ಲ ಅಂದ್ರೆ ನಮ್ ಕೊಡಿ, ನಾನ್ ತಿಂತೀನಿ. ಓಕೆ, ಟೇಸ್ಟ್ ಮಾಡ್ಬಿಡ್ಲಾ? ಏನೋ ಹಾಡು ಶ್ಲೋಕ ಹೇಳ್ತೀಯಾ, ಹಾಡು ಹೇಳ್ತೀಯಾ ಅಂತಿದ್ರು. ನಿಮ್ಮಮ್ಮ ಏನು ಹೇಳಲಿಲ್ಲ ನೀನು? ಹೇಳ್ತೀಯಾ? ಏನ್ ಹೇಳ್ತೀಯಾ? ಹಾಡು ಯಾವ ಹೇಳ್ತೀಯಾ? ಲೂಸಿಯಾ ಫಿಲಮ್ ಒಳಗ್ ನೀ ಮಾಯ ಹೇಳೋದು ಅಂತ ಹಾಡಿದೆ. ಅದೇ ಹೇಳು. ನೀ ತೊರೆದ ಗಳಿಗೆಯಲ್ಲಿ ನನ್ನೆದೆಯ ತುಂಬ ನಿನ್ನ ಗುರುತು, ನೆನಪುಗಳ ಮಳಿಗೆಯಲ್ಲಿ ಇನ್ನಾರು ಇಲ್ಲ ನಿನ್ನ ಹೊರತು, ಒಂಟಿ ಮೋಡದ ಕಣ್ಣ ಹನಿಯ ದೂರದಿಂದಲೇ ನೋಡು ಇನಿಯ, ಹಣದಿದ್ದರೂ ಹಾಡುತ್ತಿರುವ, ಕೇಳದಿದ್ದರೂ ಹೇಳುತ್ತಿರುವ ಹೃದಯದ ತಾಣಕ್ಕೆ ಹಾಡುತ್ತಿರುವನೆ ಯಾರೋ ಯಾರೋ ಯಾರೋ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ದಾವಣಗೆರೆಯಿಂದ ಸಿಂಚನಾ ಬಂದಿದ್ದಾಳೆ. ತುಂಬಾ ಸಖತ್ತಾಗಿ ಗಿರ್ಮಿಟ್ ಮಾಡಿದಾಳೆ. ಇವ್ರಿಗೆ ನಮ್ಮ ಗೃಹ ವೈಭವ್ ಯುವರ್ ಫ್ಯಾಮಿಲಿ ಶಾಪ್ನವರು ಆಕರ್ಷಕ ಬಹುಮಾನ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಚಿನ್ನ, ಚೆನ್ನಾಗಿ ಮಾಡಿದ್ಯಾ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಓಕೆ, ಎಷ್ಟು ಲೆಂತಿ ಪ್ರೊಸೀಜರು ನೋಡಕ್ಕೆ. ಗಿರ್ಮಿಟು ದಾವಣಗೆರೆ ಗಲ್ಲಿಲಿ ಸಣ್ಣ ಪುಟ್ಟ ಹೋಟೆಲ್ ಎಲ್ಲ ಮಾಡ್ತಾ ಇರ್ತಾರೆ ಸಂಜೆ 4 ಗಂಟೆ ಮೇಲೆ 5 ಗಂಟೆ ಮೇಲೆ. ಆದ್ರೂ ಎಷ್ಟು ದೊಡ್ಡ ಲೆಂತಿ ಪ್ರೊಸೀಜರ್ನ ಸಿಂಚನಾ ಎಷ್ಟು ಚೆನ್ನಾಗಿ ಮಾಡಿದ್ಲು ಅಂದ್ರೆ ಅವ್ರ ಅಮ್ಮನಿಗೆ ಸ್ವಲ್ಪ ಕನ್ಫ್ಯೂಷನ್ ಆಯ್ತು. ಎಷ್ಟು ಇಲ್ಲೊಂದು ಪಾತ್ರೆ ಅದಿಟ್ಟು, ತಿರ್ಗಾ ಇದನ್ನಿಟ್ಟು ಅದನ್ನಿಟ್ಟು, ಸ್ವಲ್ಪ ಪುಷಪ್ ಕೊಟ್ರೆ ಮಲ್ಲಿ ಮಕ್ಳಿಗೆ ಎಂಕರೇಜ್ಮೆಂಟ್ ಸ್ವಲ್ಪ ಎಲ್ಲಾದ್ರಲ್ಲೂ ಬೇಕು. ಚೂರ್ ಎಂಕರೇಜ್ಮೆಂಟ್ ಕೊಟ್ರೆ ಚೆನ್ನಾಗಿ ಮನೆಯವ್ರಿಗಿಂತ ಚೆನ್ನಾಗಿ ಮಾಡ್ಕೊಡ್ತಾರೆ. ನೀವು ನನಗಂತೂ ಚೆನ್ನಾಗಿ ಮಾಡ್ಕೊಟ್ಟಿದ್ದಾಳೆ ಇಷ್ಟೊಂದು. ಭಾಗ್ಯ ನಂಜುಂಡಸ್ವಾಮಿ ಅವರು. ಓಕೆ ಭಾಗ್ಯ, ಏನ್ ಮಾಡ್ತಾ ಇದ್ರಿ ಇವತ್ತು? ಅರಳಿನ ಸಂಡಿಗೆ ಮಾಡ್ತಾ ಇದ್ದೀನಿ. ಅರಳಿನ ಸಂಡಿಗೆ ಅಂದ್ರೆ ಅರಳಿನ ಸಂಡಿಗೆ ಮಾಡಕ್ಕೆ ಏನೇನ್ ತಂದಿದ್ದೀರಾ? ಅರಳಿನ ಸಂಡಿಗೆ ಬೇಕಾಗುವ ಸಾಮಗ್ರಿಗಳು: ಅರಳು
ಮಜ್ಜಿಗೆ, ಕರಿಬೇವು, ಕಾಳು ಮೆಣಸಿನ ಪುಡಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಇಷ್ಟಿದ್ರೆ ಸಾಕ? ಇಷ್ಟಿದ್ರೆ ಸಾಕು. ಅರಳಿನ ಸಂಡಿಗೆ ಸಂಡಿಗೆ ಮಾಡ್ಬೋದು. ಮಾಡ್ತೀವಿ. ಒಂಥರ ಚೆನ್ನಾಗಿರ್ತಲ್ಲ ಅದು? ಚೆನ್ನಾಗಿರುತ್ತೆ. ಓಕೆ, ಮಾಡಿ ಶುರು ಮಾಡಿ. ಏನ್ ಮಾಡ್ಬೇಕು ಅಂತ ಹೇಳಿ. ಒಂದು ಬೌಲ್ ಕೊಡಿ. ಮಿಕ್ಸಿಂಗ್ ಬೌಲಾ? ಹೌದು. ಏನ್ ಬೇಕಾದ್ರೆ ಮಿಕ್ಸ್ ಮಾಡ್ಕೊಳ್ಳಿ. ಹರಳನ್ನ ಹಾಕೊಳ್ಬೇಕು. ಇದನ್ನ ಮಜ್ಜಿಗೆಯಲ್ಲಿ ನೆನ್ಸ್ಕೋಬೇಕು. ಅರಳನ್ನ? ಹೌದು. ವೆರಿ ಗುಡ್. ಹೊಸ ವಿಷಯ. ಏನೇನು ಸಂಡಿಗೆ ಮಾಡ್ತಾರ್ರಿ ಭಾಗ್ಯ ಅವ್ರೆ? ಇದೆಲ್ಲ ಮಲ್ನಾಡಿನ ಸ್ಪೆಷಲ್ ಇದೆಲ್ಲ. ಹಂಗಂತೀರಾ? ಹೌದೌದು. ಹರಳು ಮಜ್ಜಿಗೆಯಲ್ಲಿ ನೆನೆಯೋಷ್ಟರಲ್ಲಿ ನಾವು ಮಿಕ್ಸಿಗೆ ಹಾಕೊಂಡ್ಬೇಡ. ಹಾಕಿ 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 ಮಿಕ್ಸಿ ಹಾಕೊಳ್ಳಿ. ಈರುಳ್ಳಿ ಹಾಕ್ತಾ ಇದೀನಿ. ಓಕೆ. ಕರಿಬೇವು ಹಾಕ್ತಾ ಇದೀನಿ. ಈಗ ಪೆಪ್ಪರ್ ಪೌಡರ್. ಓಕೆ. ಕೊತ್ತಂಬರಿ ಸೊಪ್ಪು. ಓಕೆ. ಇದು ಓಮಕ್ಕೆಲ್ಲ ಹಾಕ್ತಾರಲ್ಲ ಅದೇ ಅಲ್ಲಲ್ವಾ ಇದು? ಹೌದೌದು. ಸೇಮ್ ಅದೇ ಅಂತಾನೆ. ಓಕೆ. ಸ್ವಲ್ಪ ಉಪ್ಪು. ಇದನ್ನ ಮಜ್ಜಿಗೆಯಲ್ಲಿ ಹಾಕಿ ಬೇಕಂದ್ರೆ ಸ್ವಲ್ಪ ಮಜ್ಜಿಗೆ ಹಾಕಿ 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 ಚೆನ್ನಾಗಿರುತ್ತೆ. ಇದೀಗ ಆಗಿದೆ. ಓಕೆ. ಆಗಿದೆ. ಸ್ವಲ್ಪ ಎಲ್ಲ ಮಸಾಲ. ಮಸಾಲ. ಈರುಳ್ಳಿ, ಕೊತ್ತಂಬರಿ, ಕರಿಬೇವು, ಸ್ವಲ್ಪ ಮೆಣಸು. ಈಗ ಇದನ್ನ ನೆನ್ಸಿರೋ ಅರಳಿಗೆ ಹಾಕೋಣ. ಓಕೆ. ಓಹೋ, ಅದಕ್ಕೆ ಸ್ವಲ್ಪ ರುಚಿ ಚೆನ್ನಾಗಿರುತ್ತಲ್ಲ? ಚೆನ್ನಾಗಿರುತ್ತೆ. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಮಜ್ಜಿಗೆ ಸ್ವಲ್ಪ ಹುಳಿ ಮಜ್ಜಿಗೆ ಆದ್ರೆ ಒಳ್ಳೇದು. ಹುಳಿ ಇದು ಮಜ್ಜಿಗೆ ಚೆನ್ನಾಗಿರುತ್ತಾ? ಚೆನ್ನಾಗಿರುತ್ತೆ. ಓಹ್, ಪರವಾಗಿಲ್ವೇ? ಇದು ಬಹಳ ಈಸಿ, ಬೇಗ ಮಾಡ್ಬಿಡ್ಬೋದು ಈ ಸಂಡಿಗೆ, ಅರಳಿನ ಸಂಡಿಗೆನ ಅಲ್ವಾ? ಬಟ್ ಅದು ನೀವು 2 ಬಿಸಿಲಲ್ಲಿ ಒಣಗಿಸ್ಬೇಕಲ್ವಾ? ಒಣಗಿಸ್ಬೇಕು. 2 ಬಿಸಿಲು ಅಂದ್ರೆ ಕನ್ಫ್ಯೂಸ್ ಮಾಡ್ಕೋಬೇಡಿ. 2 ದಿನ ಒಣಗಿಸ್ಬೇಕು ಅಂತ. ಏನಪ್ಪಾ 2 ಬಿಸಿಲು ಅಂತ ಅನ್ಕೋಬೇಡಿ. ಇವತ್ತು ತಿರ್ಗಾ ನಾಳೆ 2 ದಿನ ಒಣಗಿಸಿದ್ರೆ ಸಂಡಿಗೆ ಚೆನ್ನಾಗಿರುತ್ತೆ, ಗಟ್ಟಿಯಾಗಿರುತ್ತೆ, ಜೊತೆಗೆ ಬಾಳಕೆ ಜಾಸ್ತಿ ದಿನ ಬರುತ್ತೆ. ಉಂಡೆ ನಿಲ್ಲುತ್ತಾ ಹೊರಗಡೆ? ನಿಲ್ಲುತ್ತೆ. ಮೆತ್ತಗಾಗ್ಬಿಡುತ್ತೆ ಇದು. ಓಕೆ. ಮೆತ್ತಗಾದ್ಕೂಳೆ ಪುಡಿ ಪುಡಿ ತರ ಆಗ್ಬಿಡುತ್ತೆ. ಇದನ್ನ ನಮ್ ಫ್ರೆಂಡ್ ಒಬ್ರು ಇದಾರೆ, ಕೆ ಲಕ್ಷ್ಮೀ ರಾವ್ ಅಂತ, NR ಪುರದವ್ರೆ. ಅವರು ಹೇಳ್ಕೊಟ್ಟಿರೋದಂತ ರೆಸಿಪಿ ಇದು. ಹೌದಾ? ಪರವಾಗಿಲ್ಲ. ಎಲ್ಲಾರ ಹತ್ರ NR ಪುರದಲ್ಲಿ ಇರೋ ರೆಸಿಪಿ ಕಲ್ತ್ಕೊಂಡ್ ನಾವು ಮಾಡಿ ತೋರಿಸ್ತಾ ಇದ್ದೀರಾ? ಎಲ್ಲರಿಗೂ ಇದನ್ನ ಜಿ ಕನ್ನಡದ ಮೂಲಕ ಎಲ್ರಿಗೂ ತೋರ್ಸೋಣ ಅಂತ ಹೇಳಿ. ಖಂಡಿತ ಖಂಡಿತ ಖಂಡಿತ. ಭಾಗ್ಯಾನಂದ ಸ್ವಾಮಿ ಅವರೇ, ಬಿಡ್ಬೋದಲ್ಲ? ಬಿಡ್ಬೋದು. ಓಕೆ, ಬಿಡಿ 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 ನೋಡೋಣ. ಸ್ಪೂನಲ್ಲಿ ಇಟ್ರೆ ಆಯ್ತು. ಇದನ್ನ ಅಷ್ಟೇನಾ ಇಟ್ಬಿಡೋದು? ಅಷ್ಟೇನಾ? ಅಷ್ಟೇ 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 ಅಷ್ಟೇ. ಕಚ್ಕೊಳ್ತದ ಹಂಗೇನೇನೆ? ಅದು ಅರಳು ಚೆನ್ನಾಗಿ ನೆಂದಿರುತ್ತಲ್ಲ, ಅದು ಮಜ್ಜಿಗೆಲಾಗಿ ನೆನ್ಸಿರ್ತೀವಲ್ಲ, ಹಾಗಾಗಿ ವಿಶೇಷ. ಇದು ಡ್ರೈ ಆದ್ಮೇಲೆ ಸ್ವಲ್ಪ ದಪ್ಪ ಆಗುತ್ತೆ. ಎಣ್ಣೆಗೆ ಹಾಕಿದ್ರೆ ಸ್ವಲ್ಪ ದಪ್ಪ ಆಗ್ಬೋದಲ್ಲ? ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಂಡಿಗೆನ ಮಾಡ್ಕೊಳ್ಳೋದು ಹೇಗೆ, ಮಾಡಾದ್ಮೇಲೆ ಕರೆದ್ರೆ ಯಾವ ರೀತಿ ಇರುತ್ತೆ ಎರಡನ್ನೂ ತೋರಿಸ್ತಾ ಇದೀವಿ. ಈಗ ನಾವು ತೋರಿಸ್ತಾ ಇರೋದು ಭತ್ತದ ಅರಳಿನಿಂದ ಮಾಡಿರ್ತಕ್ಕಂತಹ ಸಂಡಿಗೆ. ಇದನ್ನ ಮಾಡಿ 2 ಬಿಸಿಲಿಗೆ ಅಂದ್ರೆ ಇವತ್ತು ಮತ್ತೆ ನಾಳೆ 2 ದಿನ ಪೂರ್ತಿಯಾಗಿ ಬಿಸಿಲಲ್ಲಿ ಒಣಗಿಸಿ ಇಟ್ಕೊಂಡ್ರೆ ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಇದರ ಉಪಯೋಗವನ್ನು ನೀವು ಪಡ್ಕೋಬಹುದು. ಓಕೆ, ಇದು ನೀವು ಒಣಗಿಸಿ ತಂದಿರುವಂತ ತೋರಿಸಿ. ಓಹೋ, ಇದೆಯಲ್ಲ? ಈ ತರ ಆಗತ್ತೆ. ಸೇಮ್ ಹಂಗೇನೆ ಇದೆ. ಹಾಗೆ ಆಗತ್ತೆ. ಹಾಗೆ ಅದಲ್ಲ? ಓಕೆ, ಕರಿಯೋಣ ಇದನ್ನ? ಕರಿಯೋಣ. ಎಣ್ಣೆ ಬಿಸಿ ಬಿಸಿಯಾಗಿದೆ, ಸಿಕ್ಕಾಪಟ್ಟೆ ಬಿಸಿಯಾಗಿದೆ. ಕೊಡಿ. ಬಿಸಿಯಾಗಿದೆ. ಹಾಕಿ ಹಾಕಿ ಹಾಕಿ. ಇದು ಇಡೀ ಅರಳನ್ ಬೇಕಾದ್ರೂ ಇಟ್ಕೋಬಹುದು, ಇಲ್ಲ ಪುಡಿ ಮಾಡಿ ಬೇಕಾದ್ರೆ ಮಾಡಬಹುದು. 5 ನಿಮಿಷ ನೆನ್ಬಿಟ್ರೆ ಅದೇ ಚೆನ್ನಾಗಿ ಪುಡಿ ಆಗುತ್ತೆ. ದಪ್ಪನೂ ಆಗುತ್ತಲ್ಲ? ದಪ್ಪನೂ ಆಗುತ್ತೆ. ಅಷ್ಟೇನಾ ಇದು? ಅಷ್ಟೇ. ಓಹ್, ವೆರಿ ಸ್ಮಾರ್ಟ್. ಇದು ಏನು ಅಂತ ಕೆಲಸ ಏನಿಲ್ಲ ಇದಕ್ಕೆ? ಇಲ್ಲ. ಬಿಸಿ ಬಿಸಿಯಾದ ಅರಳಿನ ಸಂಡಿಗೆ ನಿಮ್ಗಾಗಿ ಹೇಗಿದೆ ನೋಡಿ, ಟೇಸ್ಟ್ ಮಾಡಿ ಹೇಳಿ. ಓಕೆ, ಥ್ಯಾಂಕ್ ಯು ಮೇಡಮ್. ಅರಳಿನ ಸಂಡಿಗೆ ನೋಡಿ, ಇಲ್ಲಿ ಒಣಗಿಸ್ತಾ ಇದೀವಿ, ಇಲ್ಲಿ ಕರಿತಾ ಇದೀವಿ. ಯಾಕಂದ್ರೆ ಎಲ್ಲೂ ಈ ತರ ನಮ್ಮ ಅಡಿಗೆ ಮನೆ ಕಾರ್ಯಕ್ರಮದಲ್ಲಿ ಈ ತರ ಎಲ್ಲೂ ತೋರಿಸಿಲ್ಲ ನಿಮ್ಗೆ. ಮೊಟ್ಟ ಮೊದಲನೇ ಬಾರಿಗೆ ನಾವು ಸಂಡಿಗೆನ ಯಾವ ರೀತಿ ಹಾಕೋಬೇಕು, ಯಾವ ಬಟ್ಟೆ ಮೇಲೆ ನೆನೆಸ್ಬೇಕು, ಯಾವ ಬಟ್ಟೆ ಮೇಲೆ ಒಣಗಿಸ್ಬೇಕು, ಒಣಗಿಸಾದ್ಮೇಲೆ ಎಷ್ಟು ದಿನ ಒಣಗಿಸ್ಬೇಕು, ಆಮೇಲೆ ಯಾವ ರೀತಿ ಎಣ್ಣೆಲಿ ಕರಿಬೇಕು, ಇದೆಲ್ಲ ತೋರಿಸ್ಕೊಡ್ತಾ ಇದೀವಿ. ಯಾವ ರೀತಿ ಇದನ್ನ ರೆಡಿ ಮಾಡ್ಕೊಂಡ್ವಿ ಇನ್ನೊಂದ್ಸರಿ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಅರಳು ಸಂಡಿಗೆ ಮಾಡುವ ವಿಧಾನ: ಒಂದು ಬೌಲ್ಗೆ ಅರಳು, ಮಜ್ಜಿಗೆ ಹಾಕಿ ಮಿಕ್ಸ್ ಮಾಡಿ. ಒಂದು ಮಿಕ್ಸಿ ಜಾರ್ಗೆ ಕರಿಬೇವು, ಕಾಳು ಮೆಣಸಿನ ಪುಡಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ಮಜ್ಜಿಗೆಯಲ್ಲಿ ಮಿಕ್ಸ್ ಮಾಡಿದ ಅರಳು ಹಾಕಿ ರುಬ್ಬಿಕೊಳ್ಳಿ. ನಂತರ ಒಂದು ಬೌಲ್ಗೆ ಹಾಕಿ ಚೆನ್ನಾಗಿ ಕಲಸಿ ಬಿಳಿ ಪಂಚೆಯ ಮೇಲೆ ಸಂಡಿಗೆ ಎತ್ತೆ ಹಾಕಿ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ.
ನಂತರ ಇದನ್ನು ಕಾದ ಎಣ್ಣೆಯಲ್ಲಿ ಕರಿದರೆ ಅರಳು ಸಂಡಿಗೆ ತಿನ್ನಲು ರೆಡಿ. ಫ್ರೀ ಸಮಯದಲ್ಲಿ ಏನ್ ಮಾಡ್ತೀರಾ ಎನ್ಆರ್? ನಾನು ರಂಗೋಲಿ ಹಾಕ್ತೀನಿ, ತುಂಬಾ ರಂಗೋಲಿ ಇದೆ. ರಂಗೋಲಿ ಎಲ್ಲ ಹೆಂಗಸರು ಹಾಕ್ತಾರೆ, ಏನ್ ವಿಶೇಷ ಏನಿದೆ? ತುಂಬಾ ದೊಡ್ಡದು ಹಾಕಿದ್ದೆ, ಒಂದ್ಸಲ 25 ಅಡಿ ಇದು ರಂಗೋಲಿ ಹಾಕಿದ್ದೆ. ಎನ್ಆರ್ ಪುರದಲ್ಲಿ ಹೋಗಿ ದೊಡ್ಡ ರಂಗೋಲಿ ಹಾಕ್ತಾರಲ್ಲ ಅವ್ರ ಮನೆ ಎಲ್ಲಿ ಅಂದ್ರೆ ಇವ್ರ ಮನೆ ಕರ್ಕೊಂಡು ಹೋಗ್ಬಿಟ್ಬಿಡ್ತಾರೆ. ಯಾಕಂದ್ರೆ 25 ಅಡಿ ರಂಗೋಲಿನ ಇವರೊಬ್ಬರೇ ಹಾಕಿದ್ರು. ಅದು ಪೇಪರ್ ನೆಲ್ಲ ಬಂದಿತ್ತು, ಲೋಕಲ್ ಪೇಪರ್ ಎಲ್ಲ ಕೂಡ ಒಳ್ಳೆ ಹವ್ಯಾಸಗಳನ್ನ ಇಟ್ಕೊಂಡಿದ್ದಾರೆ. ಸಣ್ಣ ಊರಿನಲ್ಲಿ ಆಕ್ಟಿವಿಟಿ ಜಾಸ್ತಿ ಇರುತ್ತೆ, ನಮ್ಮ ದೊಡ್ಡೂರಲ್ಲಿ ಸೋಂಬೇರಿತನ ಜಾಸ್ತಿ ಇರುತ್ತೆ. ಅಯ್ಯೋ ಇಲ್ಲಿಂದ ಅಲ್ಲಿಗೆ ಯಾರಿಗೆ ಹೋಗ್ತಾರೆ, ಅಲ್ಲಿ ಹಂಗಿರೋದಿಲ್ಲ. ಸಣ್ಣೂರು ಇದ್ ಮಾಡ ಅಂತ ಆಕ್ಟಿವ್ ಆಗಿರ್ತಾರೆ, ಒಂಥರ ಚೆನ್ನಾಗಿರುತ್ತೆ. ಓಕೆ, ನೀವು ತುಂಬಾ ಚೆನ್ನಾಗಿರುವಂತ ಅರಳು ಸಂಡಿಗೆನ ಮಾಡಿ ಕೊಟ್ಟಿದ್ದೀರಾ. ಹೇಗಿದೆ? ಚೆನ್ನಾಗಿದ್ರಿ. ಚೆನ್ನಾಗಿ ಒಣಗಿದಷ್ಟು ಟೇಸ್ಟ್ ಜಾಸ್ತಿ ಇದೆ, ಚೆನ್ನಾಗಿ ಒಣಗಿಸ್ಬೇಕು. ಅದ್ಭುತ, ಸಕ್ಕತ್ತಾಗಿದೆ. ಥ್ಯಾಂಕ್ ಯು. ಇನ್ನೂ ಒಂದಿನ ಬನ್ನಿ, ಇನ್ನೊಂದು ಸಂಡಿಗೆ ತೋರಿಸ್ಕೊಡಿ ನಮಗೆ. ಥ್ಯಾಂಕ್ ಯು ಭಾಗ್ಯ ನಂಜುಂಡಸ್ವಾಮಿ ಅವರು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ಸ್. ಭಾಗ್ಯ ನಂಜುಂಡಸ್ವಾಮಿ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂತಹ ಸಂಡಿಗೆಗಳನ್ನ ಮಾಡಿ ಕೊಟ್ಟು ತಿನ್ನಿಸಿ ಹೊಟ್ಟೋಗಿದ್ದಾರೆ. ಓಕೆ, ನೋ ಪ್ರಾಬ್ಲಮ್. ಗಡಿಯಾರ ಹೇಳ್ತದೆ ಮುರಳಿ 2 ಗಂಟೆ ಆಗ್ತದೆ, ಬೇಗ ಜಾಗ ಖಾಲಿ ಮಾಡ್ರಿ ಅಂತ. ಕಾರ್ಯಕ್ರಮ ಮುಗಿಸ್ಬೇಕು, ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಸ್ಬೇಕು. ಏನ್ ಮಾಡ್ಬೇಕು ಮುರಳಿ ಅವರೇ? ಯಾವ ರೀತಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು? ಫೋನ್ ಮಾಡಿ, ಮೇಲ್ ಮಾಡಿ, ಸಿಕ್ಕಿದಾಗ ಕೇಳಿ. ಖಂಡಿತವಾಗ್ಲೂ ನಿಮ್ಮನ್ನ ಕರ್ಸ್ಕೊಂಡು ನಿಮ್ಮ ಕೈ ರುಚಿ ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸ್ತೀವಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ ನಾಳೆ ಮಧ್ಯಾಹ್ನ 1 ಗಂಟೆಗೆ. ಅಲ್ಲಿ ತನಕ